ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪವಿತ್ರವಾದ ನಾಮದಲ್ಲಿ ಮತ್ತೊಂದು ದಿವಸ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ, ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ. ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಎಲ್ಲೋ ಒಂದು ಕಡೆ ನಾನು ಈ ಮಾತನ್ನು ಕೇಳಿಸ್ಕೊಂಡಿದ್ದೇನೆ, ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಅದು ಸಿನಿಮಾ ಡೈಲಾಗೇ ಇರಬೇಕು. ಏನಂದರೆ, ತಪ್ಪು ನನ್ನ ಕಡೆ ಇರೋದರಿಂದ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ. ತಪ್ಪು ನನ್ನ ಕಡೆ ಇರೋದ್ರಿಂದ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇಲ್ಲಿಂದ ತಲೆಗಳು ತಗೊಂಡು ಹೋಗ್ತಾ ಇದ್ದೆ ಅಂತ. ಅರ್ಥ ಆಯ್ತಾ? ತಪ್ಪು ನನ್ನ ಕಡೆಯಿಂದ ಇರೋದ್ರಿಂದ ಏನು ಮಾಡ್ತಾ ಇದ್ದೀನಿ? ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲ ಅಂದರೆ ತಲೆಗಳು ತಗೊಂಡು ಹೋಗ್ತಾ ಇದ್ದೆ. ಅಂದರೆ ಅದರ ಅರ್ಥ ಏನು? ಒಬ್ಬೊಬ್ಬರನ್ನ ಕಡಿದು ಬಿಡ್ತಾ ಇದ್ದೆ ಅಂತ ಅರ್ಥ. ನಮ್ಮ ಕಡೆ ತಪ್ಪಿದ್ದಾಗ ನಾವು ಸುಮ್ಮನೆ ಇರ್ತೀವಿ. ನಮ್ಮ ಕಡೆ ತಪ್ಪಿಲ್ಲದೆ ಇದ್ದಾಗ ನಾವೇನು ಮಾಡ್ತೀವಿ? ನಾನೇನು ಮಾಡಿದೆ, ನನ್ನ ಮೇಲೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ, ನಾನೇನೇ ಸಿಕ್ಕಿದ್ದು ನಿಮಗೆ, ಬೇರೆ ಯಾರೂ ಸಿಕ್ಕಲಿಲ್ವಾ ಎಂಬುದಾಗಿ ಮಾತನಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಪ್ರೀತಿ ದೇಶನವೇ, ಅನೇಕರು ಈ ಪ್ರಶ್ನೆ ಕೇಳ್ತಾರೆ, ನಮಗೆ ಯಾಕೆ ಕಷ್ಟಗಳು ಸಂಭವಿಸುತ್ತವೆ, ನಮಗೆ ಯಾಕೆ ಈ ಕಷ್ಟಗಳು ಸಂಭವಿಸ್ತವೆ, ನಮಗೆ ಯಾಕೆ ಈ ರೀತಿಯಾಗಿ ನಡೆಯುತ್ತವೆ ಎಂಬುದಾಗಿ ನೀವು ಆಲೋಚಿಸಿದರೆ ಇನ್ನೊಂದು ಮಾತನ್ನು ಹೇಳುತ್ತಾರೆ, ಕಷ್ಟಗಳೆಂಬುವು ಮನುಷ್ಯರಿಗೆ ಬರದೆ ಮರಕ್ಕ ಬರುತ್ತೆ ಅಂತಲೂ ಕೇಳ್ತಾರಲ್ವಾ? ಹಾಗಾದರೆ ಮರಕ್ಕೆ ಬರಲ್ವಾ, ಮನುಷ್ಯರಿಗೆ ಮಾತ್ರ ಬರುತ್ತಾ? ಮರಕ್ಕೂ ಕೂಡ ಬರುತ್ತೆ, ಆದರೆ ಮರಗಳು ಹೇಳ್ಕೊಳ್ಳಲ್ಲ, ಮನುಷ್ಯರು ಮಾತ್ರ ತುಂಬ ಹೇಳ್ಕೊಳ್ತಾರೆ, ಹೌದಲ್ವಾ? ಆದರೆ ತಪ್ಪು ನಮ್ಮ ಕಡೆ ಇಲ್ಲದೇ ಇದ್ದಾಗ ಹೇಳ್ಕೊಳ್ತಾರೆ. ತಪ್ಪು ನಮ್ಮ ಕಡೆ ಇದ್ರೆ ನಂದೇ ತಪ್ಪು, ನಾನೇ ಮಾಡಿದ್ದು ಅಂತೀವಾ? ಇಲ್ಲ, ಬೇರೆಯವರ ತಪ್ಪನ್ನು ಬೇಕಾದರೆ ನಾವು ಎತ್ತಿ ತೋರಿಸ್ತೀವಿ ಹೊರತು ನಾವು ಮಾಡಿರುವ ತಪ್ಪುಗಳನ್ನು ನಂದೇ ತಪ್ಪು, ನಾನೇ ಸರಿ ಇಲ್ಲ ಅಂತ ಹೇಳೋದನ್ನು ಮಾತ್ರ ಮನುಷ್ಯರು ಮಾಡಕ್ಕೆ ಹೋಗೋದಿಲ್ಲ. ನನ್ನ ಪ್ರಿಯ ದೇವಜನವೇ, ಈ ದಿನ ನಾವು ನೋಡುವಂಥ ಒಂದು ವಾಕ್ಯ, ತಪ್ಪಿದಸ್ತನಲ್ಲದೆ, ಪಾಪ ಮಾಡದೆ, ಒಂದು ವೇಳೆ ಇದ್ದಾತನು ಇಲ್ಲವೇ ಮನುಷ್ಯರಲ್ಲಿ ಇದ್ದಾತನು ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಮಾತ್ರವೇ. ಬೈಬಲಲ್ಲಿ ಅನೇಕ ದೇವಭಕ್ತರು ಬಹಳ ಇಕ್ಕಟ್ಟಾದ, ಸಹಿಸಲಾರದಂಥ ಶ್ರಮೆಗಳನ್ನು ಅನುಭವಿಸಿದವರು ಇದ್ದಾರೆ. ಯಾರಾದರೂ ಆ ರೀತಿ ಬೈಬಲಲ್ಲಿ ಬಹಳ ಶ್ರಮೆಯನ್ನು ಅನುಭವಿಸಿದವರಿದ್ದಾರಾ? ಪೌಲ, ಯೋಬ, ದಾವೀದ, ಸ್ಟೆಫನ, ಇನ್ಯಾರು? ದಾನಿಯೇಲ, ಆಮೇಲೆ ಶದ್ರಕ್, ಮೇಷಕ, ಅಬೇದ್ನೆಗೋಗ, ಪೇತ್ರ, ಇನ್ಯಾರು? ಯೋಸೇಪ. ವೆರಿ ಗುಡ್. ನೋಡಿ, ಈ ಭಕ್ತರೆಲ್ಲ ಏನು ಮಾಡಿದ್ರು? ಅವರೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು. ಆದರೆ ಅವರು ನಾನೇ ಯಾಕೆ ದೇವರೇ, ನನಗೇ ಯಾಕೆ ದೇವರೇ ಈ ಕಷ್ಟ ಅಂತ ಹೇಳಿಬಿಟ್ಟು ಅವರು ಕೇಳಲಿಲ್ಲ. ಕೇಳಿದ್ರ? ಈ ಭಕ್ತರು ಯಾರಲ್ಲ? ಯೋಬನು ಅಷ್ಟೊಂದು ಸಂಕಟಗಳನ್ನು ಅನುಭವಿಸಿದಾಗ ದೇವರೇ ಯಾಕಪ್ಪ ಹಿಂಗ್ ಮಾಡಿಬಿಟ್ಟೆ ಅಂತ ಕೇಳಿದ್ರ? ಇಲ್ಲ. ಬದಲಾಗಿ ಯೋಬನು ಹೇಳಿದ ಮಾತು ದೇವರೇ ಮಾಡಿದ್ದು. ಯೋಸೇಪನು, ದಾನಿಯೇಲನು, ಶದ್ರಕ್, ಮೇಷಕ, ಅಬೇದ್ನೆಗೋಗರು, ದಾವೀದನಾಗಿರಬಹುದು, ಸ್ಟೆಫನನಾಗಿರಬಹುದು, ಪೇತ್ರನಾಗಿರಬಹುದು, ಪೌಲನಾಗಿರಬಹುದು, ಇವರೆಲ್ಲರೂ ಕೂಡ ಹಿಂಸೆಗಳು ಬಂದಿದ್ದು ನನಗೆ ಒಳ್ಳೆಯದಾಯಿತು, ದೇವರಿಗೆ ಸ್ತೋತ್ರ ಎಂದು ಹೇಳ್ತಾ ಇದ್ರು. ಇವತ್ತು ಅವರೆಲ್ಲರ ಮಧ್ಯದಲ್ಲಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇರುವಂಥ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿ. ಆಮೆನ್. ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 2ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇಬ್ರಿಯ 12ನೇ ಅಧ್ಯಾಯ 2ನೇ ವಚನವನ್ನ ನೋಡ್ರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಲೆಲೂಯ. ಅಲ್ಲಿ ಇವತ್ತು ನಾನು ತೆಗೆದುಕೊಳ್ಳುತ್ತಿರುವಂತಹ ವಿಷಯ ಏನೆಂದರೆ, ನಿಮಗೆ ಸಂಭವಿಸುವ ಕಷ್ಟಗಳು ಬಂದಾಗ ದೇವರ ವಾಕ್ಯ ಅನೇಕ ಕಡೆಗಳಲ್ಲಿ ನಮಗೆ ಹೇಳುತ್ತದೆ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸುವೆನು. ಕಷ್ಟಗಳು ಬಂದಾಗ
ಕರ್ತನನ್ನು ನೆನೆಸಿಕೊಳ್ಳೋದು ತುಂಬ ಅಧಿಕ ಅಲ್ವಾ? ಕಷ್ಟಗಳು ಬಂದ ತಕ್ಷಣ ಕರ್ತನೇ ಅಂತೀವಿ, ಸುಖ ಬಂದಾಗ ಸುಮ್ಮನೆ ಇರ್ತೀವಿ ಅಲ್ವಾ? ಹಂಗೆ ಆಗೋದು. ಕಷ್ಟಗಳು ಬಂದಾಗ ಕರ್ತನ ನೆನಪಿಗೆ ಬಂದ್ಬಿಡ್ತಾನೆ, ಅಯ್ಯೋ ದೇವರೇ ದೇವರೇ ಅಂತ ಹೇಳಿ ಕೂಗ್ತಾ ಇರ್ತೇವೆ. ಇಲ್ಲಿ ಕಷ್ಟಗಳು ಬಂದಾಗ, ಹಿಂಸೆಗಳು ಬಂದಾಗ ನಾವು ಮಾಡಬೇಕಾಗಿರುವಂತ ಕಾರ್ಯವೇನಂತ ಬೈಬಲ್ ಹೇಳ್ತಾ ಇದೆ ಗೊತ್ತಾ? ನಾವು ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಏನ್ ಮಾಡಬೇಕು? ಯಾರ ಮೇಲೆ ದೃಷ್ಟಿ ಇಡಬೇಕು? ಯಾಕೆ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕಂದ್ರೆ, ಆತನು ನಮ್ಮ ಹಾಗೆ ಪಾಪ ಮಾಡದೇ ಇದ್ರು, ಕೆಟ್ಟದ್ದು ಮಾಡದೇ ಇದ್ರು, ದ್ರೋಹ ಮಾಡದೇ ಇದ್ರು ಕೂಡ ಆತನಿಗೆ ಶಿಕ್ಷೆಯಾಯಿತು, ನೋವಾಯಿತು, ಹಿಂಸೆಯಾಯಿತು. ಕಾರಣ ಯಾಕೆ? ನಮ್ಮೆಲ್ಲರ ಪಾಪ ದ್ರೋಹಗಳು, ನಾವು ಮಾಡಿದ ತಪ್ಪುಗಳು ಆತನ ಮೇಲೆ ಹೊರಿಸಲ್ಪಟ್ಟ ಕಾರಣವಾಗಿ ಆತನು ಶಿಕ್ಷಿತನಾದನು. ಈಗ ನಮ್ಮ ಜೀವಿತದಲ್ಲಿ ಹಿಂಸೆಗಳು ಬಂದಾಗ ಮೊದಲನೆಯ ಕಾರ್ಯ ನಾವು ಮಾಡಬೇಕಾಗಿರೋದು, ತುಂಬಾ ಆಗೋದೇ ಇಲ್ಲ, ನನ್ನ ಕೈಯಲ್ಲಿ ಸಹಿಸಲಿಕ್ಕಾಗಲ್ಲ ಅನ್ನುವಾಗ ನಮ್ಮ ಕಣ್ಣುಗಳು ಏನ್ ಮಾಡ್ಬೇಕಂತೆ? ಎಲ್ಲಿ ದೃಷ್ಟಿ ಇಡಬೇಕಂತೆ? ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಹಾಲೆಲೂಯಾ. ಈ ವಾಕ್ಯ ಭಾಗವನ್ನು ತೆಗೆದಿಟ್ಟುಕೊಳ್ಳಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾನು ಕೆಲವು ವಾಕ್ಯಗಳನ್ನು ಓದಿ ಅನಂತರ ಅಲ್ಲಿಗೆ ಬರುತ್ತೇನೆ. ನೀವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನ ಓದಿದರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಫಿಲಿಪ್ಪಿ 1:6ನೇ ವಚನ, ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವೆನೆಂದು ನನಗೆ ಭರವಸೆ ಉಂಟು. ಹಾಲೆಲೂಯಾ. ದೇವಜನವೇ, ಇವತ್ತು ನಮ್ಮಲ್ಲಿ ಏನಾದರೂ ಸ್ವಲ್ಪ ಒಳ್ಳೆಯತನ ಇದೆ ಅಂದ್ರೆ, ಪರಿಶುದ್ಧತೆ ಇದೆ ಅಂದ್ರೆ, ತಾಳ್ಮೆ ಇದೆ ಅಂದ್ರೆ ಅದು ಎಲ್ಲಿಂದ ಬಂದದ್ದು? ನೀವೆಲ್ಲ ಸಾಕ್ಷಿ ಹೇಳ್ತೀರಲ್ವಾ? ನಾನು ಅನೇಕ ಸಾರಿ ಸಾಕ್ಷಿ ಹೇಳಿದ್ದೇನೆ. ನನ್ನ ಜೀವಿತ ತುಂಬಾ ಏನು ಬದಲಾಗಲಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಪಾಸ್ಟರ್ ಆಗಿ 10-15 ವರ್ಷ ಸೇವೆ ಮಾಡಿದ್ರು ನನ್ನ ಜೀವಿತ ಏನು ಬದಲಾಗಲಿಲ್ಲ. ಬೈಬಲ್ ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನನ್ನ ಹೇಳ್ತಾ ಇದ್ರು, ರಮೇಶ್ ಒಬ್ಬ ರೌಡಿ ಅಂತ ಇದ್ರು. ಯಾಕೆಂದ್ರೆ ಬೈಬಲ್ ಕಾಲೇಜಲ್ಲಿ, ನೀನು ಈ ಬೇರೆ ಕಾಲೇಜಲ್ಲ, ಬೈಬಲ್ ಕಾಲೇಜಲ್ಲಿ ಏನಂತ ಇದ್ರು? ರಮೇಶ್ ಒಬ್ಬ ರೌಡಿ, ಅವನ ಹತ್ರ ಮಾತಾಡಬಾರ್ದು, ಅವನು ಒಂಥರ ಏನಂದ್ರೆ ಮುಂಗೋಪಿ. ಮುಂಗೋಪಿ ಅಂದ್ರೆ ಏನು? ಸಣ್ಣ ಸಣ್ಣದಕ್ಕೂ ಕೋಪ, ಮುಖದ ಮೇಲೆ ಮೂಗಿದೆ ಅಂದ್ರೂ ಕೋಪನೇ. ಏನ? ಮುಖದ ಮೇಲೆ ಮೂಗು ತಾನೇ ಇರ್ತದೆ, ಇನ್ನೆಲ್ಲಿರ್ತದೆ ಅಲ್ವಾ? ಮುಖದ ಮೇಲೆ ಮೂಗೈತ್ ನೋಡಪ್ಪ ಅಂದ್ರೂ ಅಷ್ಟೇ, ನನ್ನ ಇಷ್ಟ ಎಲ್ಲಾದ್ರೂ ಇರ್ತದೆ, ನಿನಗೇನು ಅಲ್ವಾ? ಆ ರೀತಿಯಾಗಿದ್ದುವಾಗ ಕೆಲವು ಸಾರಿ ನನಗೆ ಈಗ ಅನಿಸ್ತದೆ, ಬೈಬಲ್ ಕಾಲೇಜ್ ಅಂದ್ರೆ ನಾವು ಪ್ರೇಯರ್ ಮಾಡ್ತಾ ಇದ್ವಿ, ಪ್ರಸಂಗಗಳು ಮಾಡ್ತಾ ಇದ್ವಿ, ಎಲ್ಲ ಕಲಿತಾ ಇದ್ವಿ, ಆದರೆ ಜೀವಿತ ಅಂತೂ ನಿಜವಾಗಿಯೂ ಬದಲಾಗಲಿಲ್ಲ. ಯಾಕೆಂದ್ರೆ ಬೈಬಲ್ ಕಾಲೇಜ್ ಮುಗಿಸಿ ನಾವೆಲ್ಲ ಹೊರಗಡೆ ಬಂದು ಸೇವೆ ಮಾಡ್ತಾ ಇದ್ದ ಅನೇಕ ವರ್ಷಗಳ ನಂತರ, ಅಯ್ಯೋ ದೇವರನ್ನು ಅರಿತು ದೇವರ ಸೇವೆ ಮಾಡಿ ನಾವೇ ಬದಲಾಗದೇ ಇದ್ದೀವಲ್ವಾ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮಲ್ಲಿ ಒಂದು ಬದಲಾವಣೆ ಬಂತು. ಕ್ಷಮೆ ಕೇಳಕ್ಕೆ ಪ್ರಾರಂಭ ಮಾಡಿದ್ವಿ, ಪ್ರೀತಿ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಇನ್ನೂ ಹೇಳ್ಬೇಕಾದ್ರೆ ನನ್ನ ಮಗಳಿಲ್ಲ, ಮಗಳು ಚಿಕ್ಕವಾಗಿದ್ದಾಗ ಬಹಳ ಏಟು ತಿಂದವಳೆ. ಈಗ ನನ್ನ ಮನೆಯವರು ರಾಧಾ ಯಾವಾಗ ಕೇಳ್ತಾ ಇದ್ರು, ಅವಳನ್ನ ಹಂಗೆ ಹೊಡೆದು ಕಲಿಸ್ತಲ್ಲ, ಸುಜಯ್ನ ಯಾಕೆ ಹೊಡಿತಾ ಇಲ್ಲ ಅಂತ ಕೇಳ್ತಾ ಇದ್ದಾಳೆ. ಅವ್ನು ತಪ್ಪು ಮಾಡ್ತಾ ಇಲ್ಲ, ಅಲ್ಲ, ನನ್ನ ರಕ್ತ ತಣ್ಣಗಾಗೋಗ್ಬಿಟ್ಟಿದೆ. ನನ್ನ ರಕ್ತ ಏನಾಗಿದೆ? ಆವಾಗ ಅಷ್ಟು ಮುಂಗೋಪ ಇತ್ತಲ್ವಾ, ಪ್ರತಿಯೊಂದಕ್ಕೂ ಕೋಲ್ ತಗೊಂಡು ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಂತ ಹೊಡಿತಾ ಇದ್ದೆ. ಆದರೆ ಈ 2ನೇ ಮಗದಲ್ಲಿ ಸುಜಯ್ ಈ ಸ್ಟೇಜ್ ಬರುವಾಗ ಸುಪ್ರೀತಾನೂ ಹೊಡೆಯಲ್ಲ ಜಾಸ್ತಿ, ಸುಜಯ್ನೂ ಹೊಡೆಯಲ್ಲ. ನಾನು ಇವನ್ ಹೊಡೆಯಲ್ಲ ಅವಳು ಹೊಡಿತೀನಿ ಅಂತಲ್ಲ, ಆದರೆ ಅದು ನಮಗೆ ಅದು ವ್ಯತ್ಯಾಸ ಗೊತ್ತಾಗುತ್ತೆ. ಮೊದಲು ಪ್ರತಿಯೊಂದಕ್ಕೂ ಕೋಲ್ ತಗೊಂಡು ಪ್ರತಿಯೊಂದಕ್ಕೂ ನಾನು ದಂಡಿಸ್ತಾ ಇದ್ದವನು, ಈಗ ಪ್ರತಿಯೊಂದಕ್ಕೂ ನಿಧಾನಿಸ್ತಾ ಇದ್ದೀನಿ ಅಲ್ವಾ? ಯವನ ಪ್ರಾಯದಲ್ಲಿ ರಕ್ತ ಕುದಿತಾ ಇರ್ತದೆ, ವಯಸ್ಸಾಗ್ತಾ ಆಗ್ತಾ ತಣ್ಣಗಾಗೋಗ್ತದೆ ಅಲ್ವಾ? ಹಂಗಾಗೋಯ್ತೇನೋ ಅಂದ್ಕೊಳ್ಳುವಾಗ ಇಲ್ಲ, ನನಗೇನು ಅನಿಸ್ತು ಗೊತ್ತಾ, ಮೊದಲು ನಾನು ಒಂದು ಸರಿಯಾದ ಕ್ರಮವಿಲ್ಲದೆ ನಾನು ಮಾಡ್ತಾ ಇದ್ದೆ, ಆದರೆ ಈಗ ಒಂದು ಕ್ರಮಕ್ಕೆ ನಾವೇನಾಗಿದ್ದೀವಿ, ಬರ್ತಾ ಇದ್ದೀವಿ. ಇದು ಒಂದು ಜಸ್ಟ್ ನಾನೊಂದು ಇಂಟ್ರಡಕ್ಷನ್. ನಿಮ್ಮ ಲೈಫಲ್ಲಿ ಕೂಡ ದೇವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಾಗ
ಪ್ರೀತಿಸದೇ ಇದ್ದಾಗ ನೀವ್ ಹೆಂಗಂದ್ರೆ ಹೆಂಗಿರ್ತಾ ಇದ್ವಿ? ದೇವರನ್ನೇ ಅರಿಯದೇ ಇದ್ದಾಗ ಹೆಂಗಿರ್ತಾ ಇದ್ವಿ? ದೇವರನ್ನ ಅರಿತ ಮೇಲೆ ಎಷ್ಟು ಕೆಟ್ಟತನಗಳನ್ನ ನಾವು ಬಿಟ್ಟಿದೀವಲ್ವಾ? ನಮ್ಮನ್ನು ನಾವೇ ನೋಡುವಾಗ ಪೌಲನು ಹೇಳುವಂತೆ, ಇಂದಿನ ಕಾಲದಲ್ಲಿ ನೀವೇನಾಗಿದ್ರಿ? ಇಂದಿನ ಕಾಲದಲ್ಲಿ ನೀವು ಅಂಧಕಾರದಲ್ಲಿದ್ದಿರಿ, ಕೆಟ್ಟತನದಲ್ಲಿದ್ದಿರಿ, ವಿಗ್ರಹಾರಾಧನೆಯಲ್ಲಿದ್ದಿರಿ, ಅಂಧಕಾರದಲ್ಲಿದ್ದಿರಿ. ಈಗಲಾದರೂ ನೀವೇನಾಗಿದ್ದೀರಾ? ಬೆಳಕಿನಲ್ಲಿ ಬಂದಿದ್ದೀರಾ, ಅಗಮ್ಯವಾದ ದೇವರ ಬೆಳಕಿಗೆ ಬಂದಿದ್ದೀರಾ. ನಿಮ್ಮಲ್ಲಿ ಏನಾಗಿದೆ? ವ್ಯತ್ಯಾಸ ಇದೆ. ನಾನು ಕೇಳ್ತೇನೆ, ನಿಮ್ಮಲ್ಲಿ ವ್ಯತ್ಯಾಸ ಇದೆಯಾ? ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಿಮ್ಮಲ್ಲಿ ವ್ಯತ್ಯಾಸ ಇದ್ರೆ ನಿಮ್ಮ ಜೀವಿತದಲ್ಲಿ ದೇವರಿದ್ದಾನೆ. ಇಲ್ಲ ಅಂದ್ರೆ, ಯೇಸು ಸ್ವಾಮಿ ಇದ್ರೆ ವ್ಯತ್ಯಾಸ ಇರುತ್ತೆ, ಯೇಸು ಸ್ವಾಮಿ ಇಲ್ಲ ಅಂದ್ರೆ ವ್ಯತ್ಯಾಸನೇ ಇರಲ್ಲ. ಎಲ್ಲ ಕೆಟ್ಟತನ ಯಾವಾಗಲೂ ಅಪ್ಪ ಅಮ್ಮ ಕೈಯಲ್ಲಿ ಬಯಸ್ಕೊಂತೀವಿ, ಬೇರೆಯವ್ರ ಕೈಯಲ್ಲಿ ಬಯಸ್ಕೊಂತೀವಿ. ಆದರೆ ಯಾವಾಗ ಯೇಸು ಸ್ವಾಮಿ ನಮ್ಮಲ್ಲಿ ಇರ್ತಾರೋ ನಾವು ಎಲ್ಲದಕ್ಕೂ ಎಚ್ಚರಿಕೆ ಹೆಜ್ಜೆಯನ್ನು ಹಾಕ್ತೇವೆ. ಯಾರನ್ನೋ ಪರೀಕ್ಷೆ ಮಾಡೋದಲ್ಲ, ಮೊದಲು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತೀವಿ. ನಾನು ಯಾಕಪ್ಪ ಅವ್ರನ್ನ ಪರೀಕ್ಷೆ ಮಾಡ್ಬೇಕು, ಫಸ್ಟ್ ನನ್ನನ್ನು ನಾನು ಸರಿ ಮಾಡಿಸ್ಕೊಳ್ಳೋಣ ಅನಿಸ್ತದ? ಅನಿಸಿದೆಯೇ ಇಲ್ಲ? ಎಷ್ಟೋ ಸಾರಿ ಕ್ರಿಸ್ತನನ್ನ ನಿಜವಾಗಿ ಅರಿತವರು, ಪ್ರಾರ್ಥಿಸಿದವರು, ವಾಕ್ಯ ಧ್ಯಾನಿಸಿದವರು ತುಂಬಾ ತಾಳ್ಮೆಯಿಂದಿರ್ತಾರೆ. ಇಷ್ಟ ಬಂದ ಹಾಗೆ ನಡ್ಕೊಳ್ಳಕ್ಕೆ ಹೋಗೋದಿಲ್ಲ. ಆದ್ರಿಂದ ಇಲ್ಲಿ ಹೇಳುತ್ತಿರುವಂತ ಮಾತನ್ನು ನೀವು ಗಮನಿಸಿರಿ. ಒಳ್ಳೆ ಕೆಲಸವನ್ನ ನಿಮ್ಮಲ್ಲಿ ಬದಲಾವಣೆ ತಂದಿರುವುದು ಯಾರಂದ್ರೆ, ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸಿದ ದೇವರು, ಅದನ್ನ ಪೂರೈಸಿದ ದೇವರು ನಿಮ್ಮಲ್ಲಿ ಒಳ್ಳೆಯತನವನ್ನ ಸೇರಿಸಿದ್ದಾರೆ. ಇಲ್ವಾ? ಮೊದಲಿಗೂ ಈಗ ನೀವು ವ್ಯತ್ಯಾಸ ಮಾಡಿ ನೋಡ್ತಾ ಇದ್ದೀರಾ? ನಿಜವಾಗಿಯೂ ಬದಲಾಗಿದ್ದೀವಿ ಅಂತ ನೀವೇ ಸಾಕ್ಷಿ ಹೇಳ್ತೀರಾ. ಹಲ್ಲೆಲೂಯಾ. ಅದು ದೇವರ ಕಾರ್ಯ. ಯಾರ ಕಾರ್ಯ? ನಿಜವಾಗಿಯೂ ಅದು ದೇವರ ಕಾರ್ಯ. ಇನ್ನೂ ನಮಗನಿಸುತ್ತೆ ಕೆಲವು ಸಾರಿ ಪ್ರಸಂಗ ಕೇಳುವಾಗ, ಇನ್ನೂ ನನ್ನಲ್ಲಿ ಬದಲಾವಣೆ ಬರಬೇಕು ಅನಿಸ್ತದ ಇಲ್ವಾ? ಆಗ ಅದು ದೇವರಾತ್ಮನ ಕ್ರಿಯೆನೇ. ಇಲ್ಲ ಅಂದ್ರೆ ಏನನ್ಸುತ್ತೆ ಗೊತ್ತಾ? ಇಲ್ಲ, ನಾನು ಪರವಾಗಿಲ್ಲ, ಇವಾಗ ಎಷ್ಟೋ ಬೆಟರ್ ಆಗಿದ್ದೀನಿ, ಇನ್ನು ಸಾಕು ಅಂದ್ಕೊಳ್ಳಲ್ಲ. ಇನ್ನೂ ನಮಗೇನು ಅನ್ಸುತ್ತೆ ಅಂದ್ರೆ, ದೇವರೇ ಇನ್ನೂ ನಾನು ಬದಲಾಗಬೇಕು, ದೇವರೇ ಇನ್ನೂ ನಾನು ಒಳ್ಳೆಯವನಾಗಬೇಕು, ಒಳ್ಳೆಯವಳಾಗಬೇಕು, ಇನ್ನೂ ನಿನಗೆ ಮೆಚ್ಚುಗೆಯಾಗಿ ನಾನು ನಡ್ಕೊಳ್ಬೇಕು, ಬದಲಾಗಬೇಕು ಅಂತ ನಿಮಗೆ ಅನಿಸಿದರೆ ಆ ನಂಬಿಕೆ ಹುಟ್ಟಿಸಿದ್ದು ಯಾರು? ದೇವರು. ಅದನ್ನು ಪೂರೈಸುವುದು ಯಾರು? ನಿಮ್ಮನ್ನು ಒಳ್ಳೆಯವರಾಗಿ ಮಾರ್ಪಡಿಸಿದ್ದು ಯಾರು? ಕೆಲವು ಸಾರಿ ಅದು ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ, ನೋವಾಗುತ್ತೆ. ಮೊದಲಿದ್ದಂಗೆ ಇರಬೇಕಾಗಿತ್ತು ನಾನು ಗರ್ಜಿಸೋ ಸಿಂಹದ ಥರ. ಇವಾಗ ಸುಮ್ಮನೆ ತಣ್ಣಗಾಗ್ಬಿಟ್ಟಿದ್ದೀನಿ, ಎಲ್ಲರೂ ನನ್ನನ್ನು ಒಂಥರ ಅಂದ್ಕೊಳ್ತಾರೆ. ಅಂದ್ಕೊಳ್ಳಿ. ಬದಲಾಗದೆ ಪರಲೋಕಕ್ಕೆ ಹೋಗದೆ ಇರುವುದಕ್ಕಿಂತ ಬದಲಾಗಿ ಪರಲೋಕಕ್ಕೆ ಹೋಗೋದು ಮೇಲಲ್ಲವೇ? ಹೌದಾ ಇಲ್ವಾ? ನಾನು ಯಾರಿಗೋಸ್ಕರನೋ ಯಾರಿಗೋ ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ನನ್ನ ಆ ಗರ್ಜಿಸುವ ಸಿಂಹದ ಒಂದು ಭಾವನೆ, ಆ ಮನೋಭಾವನೆ, ಆ ಒಂದು ದುರಭ್ಯಾಸ ಇಟ್ಕೊಂಡು ದೇವರ ಹತ್ರ ನಾನು ಕೆಟ್ಟವನಾದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಜನರೆಲ್ಲರೂ ನಮ್ಮನ್ನು ತಿರಸ್ಕರಿಸಲಿ, ತಪ್ಪು ತಿಳಿದುಕೊಳ್ಳಲಿ, ಅವರು ಕೆಟ್ಟೋಗಿದ್ದಾರೆ ಅನ್ಲಿ, ಅವ್ರು ನಮ್ಮನ್ನು ಬಿಟ್ಟೋಗಿದ್ದಾರೆ ಅನ್ಲಿ, ಅಯ್ಯೋ ಸರಿ ಇಲ್ಲ ಅನ್ಲಿ, ನಾವು ಯಾವುದಕ್ಕೂ ಚಿಂತೆ ಮಾಡಬಾರದು. ನಾವು ಯಾವುದಕ್ಕೂ ಕ್ರೈಸ್ತರನ್ನ ನೋಡೇ ಕೆಲವರು ಅಂತಾರೆ, ಓ ಬಹಳ ಭಕ್ತಿವಂತರಪ್ಪ ಇವರು, ನಾವು ಕ್ರಿಶ್ಚಿಯನ್ಸೇ, ನಾವು ಚರ್ಚ್ಗೆ ಹೋಗ್ತೀವಿ, ಏನದರಲ್ಲಿ ಮತ್ತೆ ಏನೋ ಇವರು ಮಾತ್ರ ಯೇಸುವನ್ನು ನಂಬಿದಂಗೆ, ಇವರು ಮಾತ್ರ ಆಲಯಕ್ಕೆ ಹೋದಂಗೆ, ಇವರು ಮಾತ್ರ ಉಪವಾಸ ಮಾಡ್ದಂಗೆ ಆಡ್ತಾರಲ್ವಾ ಅಂದುಕೊಳ್ಳಿ. ನಾವು ಅವ್ರು ಅಂದುಕೊಳ್ಳಿ ಅಂತ ಉಪವಾಸ ಮಾಡ್ತಾ ಇದ್ದೀವಾ? ಅವ್ರು ಅಂದುಕೊಳ್ಳಿ ಅಂತ ಆಲಯಕ್ಕೆ ಹೋಗ್ತಾ ಇದ್ದೀವಾ? ಅವ್ರು ಅಂದುಕೊಳ್ಳಿ ಅಂತ ಕೆಟ್ಟದ್ದನ್ನ ಬಿಟ್ಟು ನಾವು ಬಂದಿದ್ದೀವಾ? ಇಲ್ಲ. ಯಾಕೆಂದ್ರೆ ಮೊಟ್ಟ ಮೊದಲು ನಮಗೆ, ಆನಂತರ ನಮ್ಮ ಮೂಲಕ ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸುತ್ತಲಿರುವವರಿಗೆ ಅದೇನಾಗಬೇಕು? ಒಳ್ಳೇದಾಗಬೇಕು. ಹೌದಾ ಇಲ್ವಾ? ಅದು ಒಳ್ಳೇದು ಆಗ್ಬೇಕು. ನೋಡಿ, ಇಲ್ಲಿ ಮೀಕನ ಗ್ರಂಥ 7ನೇ ಅಧ್ಯಾಯ 7ನೇ ವಾಕ್ಯವನ್ನ ನೋಡಿರಿ. ನಾವು ಈ ಬದಲಾವಣೆ ಹೊಂದಬೇಕಾದರೂ, ನಮ್ಮಲ್ಲಿ ವ್ಯತ್ಯಾಸ ಬರಬೇಕಾದರೂ ಯಾವಾಗಲೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯೇಸುವನ್ನ ದೃಷ್ಟಿಸುತ್ತಲೇ ಇರಬೇಕು. ಏನ್ ಮಾಡಬೇಕು? ಯೇಸುವನ್ನು. ಎಲ್ಲಾದ್ರೂ ನಾವು ಬೇರೆಯವ್ರನ್ನ ದೃಷ್ಟಿಸಿದ್ರೆ, ಯಾರಾದ್ರೂ ನಮಗೆ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಯಾರು? ಒಂದು ವೇಳೆ ಒಂದು ಕ್ರಿಕೆಟರ್ ತುಂಬಾ ಇಷ್ಟ, ಕ್ರಿಕೆಟ್ ಆಟ ಆಡೋರು, ಒಂದು ಸಿನಿಮಾ ಆಕ್ಟರ್ ಇಷ್ಟ, ಸಿನಿಮಾ ಆಕ್ಟ್ರೆಸ್ ಇಷ್ಟ. ನಾವೇನಾದ್ರೂ ಅವ್ರನ್ನ ಇಷ್ಟಪಟ್ರೆ ನೋಡಿ, ಲೋಕದಲ್ಲಿರುವ ಯವನಸ್ಥರನ್ನ ನೋಡ್ರಿ, ಒಂದು ಸಿನಿಮಾ ಆಕ್ಟರ್ ಏನಾದ್ರೂ ಒಂದು ಸಿನಿಮಾಗ ಒಂದು ಹೇರ್ ಸ್ಟೈಲ್ ಮಾಡಿಸಿದ್ರೆ ಅವ್ರಿಗೂ ಅದೇ ಹೇರ್ ಸ್ಟೈಲ್ ಬೇಕು. ಹೌದಲ್ವಾ? ನೆಕ್ಸ್ಟ್ ಸಿನಿಮಾಗೆ ಏನಾದ್ರೂ ಅವ್ರ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಅವರು ಚೇಂಜ್ ಮಾಡಬೇಕು. ಅದೇ ತರ ಬಟ್ಟೆ ಬೇಕು. ಹೌದಲ್ವಾ?
ನಾನು ಯಾವಾಗೂ ಒಂದ್ಸರಿ ಕೇಳಿಸ್ಕೊಳ್ತಾ ಇದ್ದೆ, ಹೀರೋಯಿನ್ಗಳ ಸೀರೆ ಸಿಲ್ಕ್ ಸ್ಮಿತಾ ಸೀರೆ ಅಂತೆ. ಯಾವುದು ಸಿಲ್ಕ್ ಸ್ಮಿತಾ? ಸಿಲ್ಕ್ ಸ್ಮಿತಾನೇ ಬರ್ತಾ ಇಲ್ಲ ಹೆಸರು. ಓಕೆ, ನಾವು ಸಿಲ್ಕ್ ಸೀರೆ ಕೇಳಿದ್ವಿ, ಆದರೆ ಸಿಲ್ಕ್ ಸೀರೆ ಅಂತೆ. ಅದು ಏನಂದ್ರೆ ಸಿಲ್ಕ್ ಸ್ಮಿತಾ ಸೀರೆ ಅಲ್ವಾ? ಅಂದ್ರೆ ಹೀರೋಯಿನ್ಗಳು ಕಟ್ಟೋ ಸೀರೆ, ಹೀರೋಗಳು ಮಾಡುವಂತ ಸ್ಟೈಲು ಅದನ್ನ ಅನುಸರಿಸ್ತಾರೆ. ಆದರೆ ಚರ್ಚಲ್ಲಿ ಬರುವಂತವ್ರು ಯಾರನ್ನ ಅನುಸರಿಸ್ತೇವೆ? ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡಿ, ನಾವು ಯಾವುದೋ ಹೀರೋನೋ ಕ್ರಿಕೆಟರ್ನೋ ರಾಜಕೀಯ ವ್ಯಕ್ತಿನೋ ನಾವು ಹಿಂಬಾಲಿಸಲ್ಲ, ನಾವು ದೇವರನ್ನ ಹಿಂಬಾಲಿಸ್ತೇವೆ. ಲೋಕ ಏನಾದರೂ ಅಂದುಕೊಳ್ಳಿ, ಇವರು ಹಳೆ ಕಾಲದವರು, ಇವರು ಅಂಥವರು ಇಂಥವರು, ಅವ್ರು ಅಂದ್ಕೊಂಡು ಅವರ ಆತ್ಮ ನಷ್ಟಪಡಿಸ್ಕೊಳ್ತಾರೆ. ಆದರೆ ನಾವು ಆತ್ಮನ ನಾವು ಕಾಪಾಡಿಕೊಳ್ತೇವೆ. ಅದು ನಮಗೆ ಬಹಳ ಮುಖ್ಯ ಅಲ್ವಾ? ಅದು ಬಹಳ ಮುಖ್ಯ. ಈಗ ನಾವು ಮತ್ತೆ ಈ ಒಂದು ಇಬ್ರಿಯ ಪತ್ರಿಕೆಗೆ ಬರೋಣ. ನೋಡಿ, ಮೊದಲ ಭಾಗದಲ್ಲಿ ಇಬ್ರಿಯ 12:2 ಹೇಳುತ್ತಾ ಇದೆ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡೋಣ. ಯಾರಿಗೆ ನೇಮಕವಾದ? ಈಗ ಓಟವನ್ನ ಓಡೋ ಟ್ರ್ಯಾಕ್ ನೋಡಿದಿರಲ್ವಾ? ಓಟೋ ಟ್ರ್ಯಾಕ್ ಅಂದ್ರೆ ಆ ಒಂದು ಗೆರೆಗಳಾಕಿರ್ತಾರೆ. ಅವರಿಗೆ ಏನು ಗೆರೆ ಕೊಟ್ಟಿರ್ತಾರೋ ಅದರಲ್ಲೇ ಓಡಬೇಕು. ಹೌದಾ ಇಲ್ವಾ? ಎಲ್ಲಂದ್ರೆ ಅಲ್ಲಿ ಓಡಕ್ಕೆ ಆಗಲ್ಲ, ಓಡಬಾರದು ರೂಲ್ಸ್ ಪ್ರಕಾರ. ಅವ್ರು ಯಾವ ಗೆರೆಯಲ್ಲಿ ನಿಂತ್ಕೊಂಡಿರ್ತಾರೋ ಅದೇ ಗೆರೆಯಲ್ಲಿ ನಾವು ಓಡಬೇಕು. ಒಂದು ವೇಳೆ ನೋಡಿ, ರೌಂಡ್ ಇರುತ್ತೆ ಅದು ಅಲ್ವಾ? ರೌಂಡ್ ಇರುತ್ತೆ, ಅವರು ಈ ಕಡೆ ಇರುತ್ತಲ್ಲ, ಅವರಿಗೆ ಚಿಕ್ಕದಾಗಿ ಕಾಣಿಸುತ್ತೆ. ಹೌದಾ ಇಲ್ವಾ? ಅದೇ ಲಾಸ್ಟ್ ಅಲ್ಲಿ ಇರೋನಿಗೆ ಜಾಸ್ತಿ ಕಾಣಿಸುತ್ತೆ. ಅವನೇನಾದ್ರೂ ಓಡ್ತಾ ನಂದೇನು ಉದ್ದ ಕಾಣಿಸ್ತಾ ಐತೆ, ತಡಿ ಪಕ್ಕದೊಂದ್ರಲ್ಲಿ ಹೋಗ್ಬೇಡ, ಅದು ಸ್ವಲ್ಪ ಚಿಕ್ಕದಾಗೈತೆ ಅಂತೇಳಿ ಆ ಕಡೆ ಹೋಗಕ್ಕಾಗುತ್ತಾ? ಆಕ್ಚುಲಿ ಚಿಕ್ಕದ್ರಲ್ಲಿ ಓಡೋದು ಕಷ್ಟ. ಯಾಕೆ ಗೊತ್ತಾ? ಅದು ಹಿಂಗೆ ಓಡ್ತಾ ಇರ್ಬೇಕು, ಹಿಂಗೆ ಓಡಬೇಕು. ಆದರೆ ಉದ್ದ ಅಗಲ ಇರೋದು ಪರವಾಗಿಲ್ಲ, ಸ್ವಲ್ಪ ದೂರ ಆದ್ರೂ ಅದು ಓಡ್ಬಹುದು. ಅದಕ್ಕೆ ನೀಟಾಗಿ ರೌಂಡ್ ಹಾಕಿ ಇರ್ತಾರೆ. ನಮಗೂ ಅಷ್ಟೇ, ನಮ್ಮ ದಾರಿ ಬಿಟ್ಟು ಬೇರೆಯವರ ದಾರಿ ನೋಡೋದು ಸುಲಭ. ನಮ್ಮ ಟ್ರ್ಯಾಕು ತುಂಬ ಏನೋ ಉದ್ದ ಇದ್ದಂಗೈತಪ್ಪ, ಕಷ್ಟ ಇದ್ದಂಗೈತೆ, ಅವ್ರ ಪಕ್ಕದ ಚೆನ್ನಾಗಿದೆ, ಯಾವಾಗಲೂ ಅನಿಸೋದು ಹಂಗೇನೆ ನಮಗೆ. ನಮ್ಮ ಜೀವನ ಕಷ್ಟ ಅನಿಸ್ತಾ ಇದೆ, ಪಕ್ಕದವರ ಜೀವನ ಸುಲಭ ಅನಿಸ್ತದೆ ಅಲ್ವಾ? ನಾವು ಬಾಡಿಗೆ ಮನೆಗಳಿಗೆ ಹೋಗುವಾಗ, ನಾವೊಂದು ಬಾಡಿಗೆ ಮನೆಗೆ ಹೋದ್ರೆ ಆ ಮನೆ ನಮಗೆ ಒಂಥರ ಇಕ್ಕಟ್ಟಾಗಿ ಕಷ್ಟವಾಗಿ ಅನಿಸ್ತದೆ. ಅದೇ ಖಾಲಿ ಆಗಿರೋ ಮನೆ ನೋಡಿದ್ರೆ ಪರವಾಗಿಲ್ಲ, ದೊಡ್ಡದಾಗೈತಿ ಇದು ಅನಿಸ್ತದೆ. ಬೇರೆಯವ್ರ ಮನೆಗೆ ಹೋದಾಗ ನಮ್ಮ ಮನೆ ಹಿಂಗಿಲ್ವೇ, ನಮ್ಮ ಫ್ರಿಡ್ಜ್ ಹಿಂಗಿಲ್ವೇ, ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಹಿಂಗಿಲ್ವೇ ಅಂದ್ರೆ ನಾವೇನಾದ್ರೆ ನಮ್ಮ ಕನ್ವೀನಿಯೆಂಟ್ಗೆ ಹೇಗಿದೆ ಅಂತ ನಾವು ಯೋಚನೆ ಮಾಡಲ್ಲ. ಅವರ ಟ್ರ್ಯಾಕ್ ಹೆಂಗಿದೆ, ಅವ್ರ ಜೀವಿತ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ತೇವೆ. ಅವರು ಅದೇ ಅನೇಕ ಹೇಳ್ತಾರೆ, ನನ್ನ ಜಾಗದಲ್ಲಿ ಇದ್ರೆ ನಿನಗೆ ಗೊತ್ತಾಗ್ತದೆ. ಕೆಲವು ಸಾರಿ ಲೇಡೀಸ್ ಅಂತಾರೆ, ಜೆಂಟ್ಸ್ ಆಗಿ ಹುಟ್ಟಬೇಕಾಗಿತ್ತು ಅಂತಾರೆ ಅಲ್ವಾ? ಜೆಂಟ್ಸ್ ಏನಂತಾರೆ, ಲೇಡೀಸ್ ಆಗಿ ಹುಟ್ಟಬೇಕು ಅಂತಾರೆ. ಇದಕ್ಕೂ ಇನ್ನೊಂದು ವಿಷಯ ಏನಂದ್ರೆ, ಮದುವೆ ಆಗದೆ ಇರೋರು ಯಾವಾಗ ಮದುವೆ ಆಗ್ತೀನೋ ಅಂತ ಕಾಯ್ತಾ ಇರ್ತಾರೆ ಅಲ್ವಾ? ಮದುವೆ ಆಗಿರೋರು ಯಾವಾಗ ಬಿಡ್ತೀನೋ ಅನ್ನಕ್ಕಾಗಲ್ಲ, ಮುಗಿದೈತ ಕಾತೆ. ಯಾಕಾದ್ರೂ ಆದ್ನೋ. ಅದಕ್ಕೆ ಕೆಲವರು ಹೇಳ್ತಾರೆ, ಈ ಗೆರೆಯಿಂದ ಆಚೆ ಇರೋರು ಆ ಕಡೆ ಜಂಪ್ ಮಾಡ್ಬೇಕಂತಿರ್ತಾರಂತೆ, ಆ ಕಡೆ ಇರೋರು ಈ ಕಡೆ ಜಂಪ್ ಮಾಡ್ಬೇಕಂತಿರ್ತಾರಂತೆ. ಏನ್ ಮಾಡೋದು? ಆಸೆ, ಅಲ್ಲೇನಿದೆಯೋ ಇಲ್ಲೇನಿದೆಯೋ ಅಂತ ಆಸೆ. ಆದ್ರೆ ಅಲ್ಲಿ ಹೋದಾಗೆ ಗೊತ್ತಾಗೋದು, ಅಯ್ಯಯ್ಯೋ ಇಷ್ಟೇನಾ ಇದು ಅಂತೇಳಿ. ನಾವೊಂದು ಸ್ಕಿಟ್ ಮಾಡ್ತಾ ಇದ್ವಿ ಹಾಸ್ಟೆಲಲ್ಲಿ ಇದ್ದಾಗ. ಸ್ಕಿಟ್ ಮಾಡ್ತಾ ಇದ್ರೆ ಆ ಸ್ಕಿಟ್ಟಲ್ಲಿ ಹೆಂಗಿತ್ತಂದ್ರೆ, ಒಬ್ಬ ದೇವ್ರ ಮಗ ಅಂದ್ರೆ ಅರ್ಧಂಬರ್ಧ ಇರೋನು ಸತ್ತೋಗಿ ಅಲ್ಲಿ ಪರಲೋಕ ಹತ್ರ ಹೋಗ್ತಾನೆ. ಈ ಕಡೆ ನರಕ ಇರ್ತದೆ, ಈ ಕಡೆ ಪರಲೋಕ ಇರ್ತದೆ. ಆ ಪರಲೋಕದ ಕಡೆಗೆ ನೋಡ್ತಾನೆ, ಅವ್ರ ಕೈಗಳಿಂದ ಎತ್ತಂದ್ರೆ ಹಾಲೇಲುಯ ಅಂತ ಇರ್ತಾರೆ. ನೋಡ್ಬಿಟ್ಟು ಭೂಮಿಯಲ್ಲೂ ಇದೇ ಹಾಡು, ಇದು ಇಲ್ಲಿ ಹಾಡೋಣ, ಏನಪ್ಪ ತಿರುಗಿ ಅದೇ ಅಲ್ಲೆಲ್ಲೂ ಹಾಡೋಣ ಅಂದ್ಕೊಂಡು ಈ ಕಡೆ ನೋಡ್ತಾನೆ. ಅಲ್ಲಿ ಡ್ಯಾನ್ಸು, ಇಲ್ಲಿ ನರಕದಲ್ಲಿ ಏನು ಒಳ್ಳೆ ಡ್ಯಾನ್ಸು, ಒಳ್ಳೆ ಹಾಡುಗಳು, ಮ್ಯೂಸಿಕ್ಕು ಎಲ್ಲ ಇರ್ತದೆ. ಇವನು ಯೋಚನೆ ಮಾಡ್ತಾನೆ, ಕೆಳಗೂ ಬೋರಿಂಗು, ಇಲ್ಲೂ ಬೋರಿಂಗಾ, ಬೇಡ ಬಿಡು ಇಲ್ಲಿಗೆ ಹೋಗೋಣ ನರಕಕ್ಕೆ ಅಂತ ಹೇಳ್ತಾರೆ. ಅಲ್ಲಿ ಆ ನರಕದಲ್ಲಿ ಅವರು ಬಾ ಎಂಜಾಯ್ ಮಾಡು, ಖುಷಿ ಪಡೋಣ, ಬಾ ಬಾ ಅಂತ ಕರೀತಾ ಇದ್ದಾರೆ. ಒಳ್ಳೇದಾಯ್ತು, ಈ ಕಡೆ ಬಂದು ಬನ್ನಿ ಆರಾಧಿಸೋಣ ಅಂತ ಹೇಳ್ತಾ ಇರ್ತಾರೆ. ಇವಾಗ ಯಾವ್ದು ಆಯ್ಕೆ ಮಾಡ್ಕೊಳ್ಳೋದು? ಇದು ಸುಮ್ಮನೆ ಅಲ್ಲಿ ಡ್ಯಾನ್ಸ್ ಇಲ್ಲ, ಇಲ್ಲಿ ಬರೀ ಕೈಗಳೆತ್ತಿ ಹಾಲೇಲುಯಾ ಅನ್ನೋದಷ್ಟೇ. ಇಲ್ಲಿ ಡ್ಯಾನ್ಸು, ಖುಷಿ ಪಡೋದಿರ್ತದೆ. ಇವನೇನ್ ಮಾಡ್ಬಿಡ್ತಾನೆ, ಬೇಡ ಬಿಡಪ್ಪ, ಹೆಂಗೂ ಇದೇ
ಲೈಫ್ ಲಾಂಗ್ ಇಲ್ಲೇ ಅದೇನೋ ಹೇಳ್ತಾರಲ್ಲ, ರಂಭ, ಊರ್ವಶಿ, ಮೇನಿಕೆ, ಇನ್ನೇನೋ ಇರ್ತಾರೆ, ಡ್ಯಾನ್ಸ್ಗಳು ಮಾಡ್ತಾ ಇರ್ತಾರೆ, ಹಾಡುಗಳು ಹಾಕ್ತಾ ಇರ್ತಾರೆ, ಸಿನಿಮಾ ಹಾಕ್ತಾ ಇರ್ತಾರೆ. ಇದು ಬೇಡ ಅಂತ ನಾವೇನ್ ಮಾಡ್ತೀವಿ, ಅದು ಸ್ಕಿಟ್ಟಲ್ಲಿ ಹೇಳ್ತಾರೆ, ನಾನು ನಿಜವಾಗಲ್ಲ, ಸ್ಕಿಟ್ಟಲ್ಲಿ ಏನ್ ಮಾಡ್ಬಿಡ್ತೀವಿ, ಅದು ಬೇಡ ತಡೆಯಪ್ಪ ಅಂತ ಹೇಳ್ಬಿಟ್ಟು ಓಕೆ ಬರ್ತಾ ಇದೀನಿ ತಡೀರಿ ಅಂತ ಒಳಗಡೆ ಎಂಟ್ರ್ ಆಗ್ತಾನೆ. ಎಂಟ್ರ್ ಆಗ್ತಾ ಇದ್ದಂಗೆ ಡೋರ್ಗಳು ಕ್ಲೋಸ್ ಆಗೋಗ್ತವೆ, ಫುಲ್ ಕರೆಂಟ್ ಬ್ಲಾಕ್, ಕರೆಂಟ್ ಎಲ್ಲ ಆಫ್ ಆಗೋಗುತ್ತೆ. ಎಲ್ರೋ ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬರ್ರೋ ಅಂದ್ರೆ, ಡ್ಯಾನ್ಸು ಇಲ್ಲ ಯಾವುದೂ ಇಲ್ಲ, ಒಳಗಡೆ ಬಾ ತೋರಿಸ್ತೀವಿ ಅಸಲಿ ನರಕ ಅಂತ ಹೇಳ್ತಾರೆ. ಅಂದ್ರೆ ಬಾಗಿಲು ಮುಚ್ಚೋವರೆಗೂ ಆಕರ್ಷಣೆ, ಮುಚ್ಚಿದ ಮೇಲೆ ಅಲ್ಲೇನು ಇರಲ್ಲ, ಬರೀ ಎಲ್ಲ ನರಕನೇ. ಅಂದ್ರೆ ಬರೀ ಆಕರ್ಷಣೆ. ನಾನು ಹೇಳುವಂಥದ್ದು ಏನಂದ್ರೆ, ಇಲ್ಲಿ ನಾವು ನೋಡುವಂಥದ್ದು ಈ ರೀತಿ ಲೋಕವು ನಮ್ಮನ್ನ ಆಕರ್ಷಿಸಿ ನರಕಕ್ಕೆ ಎಳಿತಾ ಇರ್ತದೆ. ನೋಡಿ, ಸತ್ಯ ಅನ್ನೋದು ಯಾವಾಗಲೂ ತುಂಬಾ ಒಂಥರ ಏನಂದ್ರೆ ತುಂಬಾ ಉಬ್ಬಿಕೊಳ್ಳಲ್ಲ ಸತ್ಯ ಅನ್ನೋದು. ಆದರೆ ಸುಳ್ಳು ಅನ್ನೋದು ತುಂಬಾ ಉಬ್ಬಿಕೊಳ್ತದೆ. ಮದುವೆಗೆ ಮುಂಚೆ ಲವರ್ಸ್ ಉಬ್ಕೊಂಡಂಗೆ, ಹೌದಲ್ವಾ? ಅದು ಸತ್ಯ ಅಲ್ಲ, ಅದು ಸುಳ್ಳು. ಆದರೆ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಅದೇ ನಿಜ. ಅಲ್ಲಿ ಉಬ್ಕೊಳ್ಳೋದೇನು ಇರಲ್ಲ, ಅಲ್ಲಿ ಓನ್ಲಿ ಏನು ಸತ್ಯ ಇರೋದು ಅಂದ್ರೆ ನ್ಯಾಚುರಲ್. ಇಲ್ಲಿ ಅನ್ಯಾಚುರಲ್. ಮದುವೆಗೆ ಮುಂಚೆ ಗಿಫ್ಟ್ಗಳು ಕೊಡೋದು, ಫೋನ್ ಕಾಲ್ಗಳು ಮಾತಾಡೋದು, ನೀನಂದ್ರೆ ಪ್ರಾಣ, ನೀನಂದ್ರೆ ಇಷ್ಟ, ನಿನ್ ಬಿಟ್ಟು ನಾನಿರಲ್ಲ, ಅದು ಇದು ಅಂತ ಹೇಳಿದ್ರು. ಒಂದು ಎಕ್ಸಾಂಪಲ್ ನನಗೆ ಜ್ಞಾಪಕ ಬರ್ತಾ ಇದೆ. ಎಕ್ಸಾಂಪಲ್ ಮದುವೆಯಲ್ಲಿ ಹೇಳೋ ಪ್ರಸಂಗ ಇದು, ಆದರೆ ಜಸ್ಟ್ ಹೇಳ್ಬಿಡ್ತೇನೆ. ಅಲ್ಲೇನಂದ್ರೆ, ಒಬ್ಬ ಆತ ಮದುವೆಗೆ ಮುಂಚೆ ಇಬ್ರು ಹೋಗ್ತಾ ಇರ್ತಾರೆ. ಇಬ್ರು ಹೋಗ್ತಾ ಇದ್ರೆ ದಾರಿಯಲ್ಲಿ ಜಸ್ಟ್ ಒಂದು ಮುಳ್ಳು ಚುಚ್ಚಿಬಿಡ್ತದೆ ಆಕೆಗೆ. ಆವಾಗ ಹುಡುಗ ಹೇಳ್ತಾನೆ, ಪ್ರಿಯೆ ಏನಮ್ಮ, ಯಾಕಮ್ಮ, ನೋಡ್ಕೊಳ್ಳೋದಲ್ಲಮ್ಮ, ನೋಡು ಚುಚ್ಚಿಬಿಟ್ಟೈತೆ, ಅಯ್ಯೋ ಎಷ್ಟು ರಕ್ತ ಬರ್ತಾ ಇದೆ, ಏನಮ್ಮ ನೋಡ್ಕೊಳ್ಳೋದಲ್ವಾ ಅಂತಾನೆ. ಅವಾಗ ಎಷ್ಟು ಪ್ರೀತಿ ಮಾಡ್ತಾನೆ ಹುಡುಗ ನನ್ನನ್ನ ಅಂತ ಅಂದ್ಕೊಳ್ತಾಳೆ. ಆಮೇಲೆ ಮದುವೆ ಆಗ್ತದೆ. ಅದೇ ರೀತಿ ಒಂದ್ ದಿವಸ ಹೋಗ್ತದೆ, ಮುಳ್ಳು ಚುಚ್ಚುತ್ತದೆ. ಆವಾಗ ಅವನೇನ್ ಹೇಳ್ತಾನೆ ಗೊತ್ತಾ, ಕಣ್ಣೇನ್ ನೆತ್ತಿಗೆ ಇದೆ, ಕಣ್ಣು ನನಗೆ ನೆಲದಲ್ಲಿ ನೋಡ್ಕೊಂಡ್ ಬರಕ್ಕಾಗಲ್ವಾ, ಮುಳ್ಳು ಮೇಲೆ ಹಾಕಿ ಕಾಲಿಟ್ಟೆ ಅಂತ ಹೇಳ್ತಾರೆ. ಫಸ್ಟ್ ಮುಳ್ಳು ಹಾಕಿ ಚುಚ್ಚುತ್ತೋ ಇವಳಿಗೆ ಅಂತ ಅಂದವನು, ಇವಾಗ ನೀನ್ ಹಾಕಿ ಮುಳ್ಳು ಮೇಲೆ ಕಾಲಿಟ್ಟೆ ಅಂತ ಕೇಳ್ತಾನೆ. ಸೊ ಹಂಗೆ ಆ ರೀತಿಯಾಗಿ ಕೆಲವು ಸಾರಿ ಏನ್ ಮಾಡ್ಬಿಡ್ತೇವೆ ಅಂದ್ರೆ, ನಾವು ಕೆಲವು ಸಾರಿ ಎಕ್ಸಾಗ್ರೇಷನ್ ಅಂದ್ರೆ ತುಂಬಾ ಏನೋ ಹಂಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಲೋಕ ನಿಜ ಅಲ್ಲ, ನಿಜ ಯಥಾರ್ಥತೆ. ನೋಡಿ, ಆಲಯದಲ್ಲಿ ಬಂದಾಗ ದೇವರ ವಾಕ್ಯ ಹೇಳ್ಕೊಡೋದು ಸತ್ಯ. ಯಾವತ್ತು ಇಲ್ಲಿ ಆಫರ್ಗಳು ದೇವರು ಕೊಡಲ್ಲ. ಆಫರ್ಗಳು ಕೊಟ್ಬಿಟ್ಟು ತಗೋ 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 ಅನ್ನಲ್ಲ ದೇವರು. ದೇವರು ಹೇಳ್ತಾನೆ, ಏನು ಕೊಡಕ್ಕಾಗುತ್ತೋ ಅದೇ ಕೊಡ್ತೀನಿ, ಏನ್ ನಿನಗೆ ಬೇಕೋ ಅದು ನಾನು ಕೊಡ್ತೀನಿ ಅಂತಾರೆ. ಆದರೆ ಮನುಷ್ಯರಿಗೆ ಏನು ಗೊತ್ತಾ, ಆಫರ್ಗಳು ಬೇಕು, ಮನುಷ್ಯರಿಗೆ ಆಸೆ ಪಡೋದು ಬೇಕು. ಅದು ನಮಗೆ ಮುಖ್ಯ ಅಲ್ಲ ಪ್ರೀತಿ. ಅದಕ್ಕೆ ಇಲ್ಲಿ ನೋಡ್ರಿ, ಇಬ್ರಿಯ ಅದು ಮೊದಲನೇ ವಾಕ್ಯ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. 2ನೇ ವಚನಕ್ಕೆ ಬನ್ರಿ, ಅದರ 2ನೇ ಭಾಗ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ. ಇಲ್ಲಿ ಗಮನಿಸಿರಿ, ಇಲ್ಲಿ ವಾಕ್ಯ ಚೆನ್ನಾಗಿ ಗಮನಿಸಿರಿ, ಹೋದ್ರಿ ಬೈಬಲ್ ಅಲ್ಲಿ. ತನ್ನ ಮುಂದೆ ಇಟ್ಟಿದ್ದ ಏನು, ಸಂತೋಷಕ್ಕೋಸ್ಕರ ಅವಮಾನವನ್ನೇನ್ ಮಾಡಿದನು. ಹಾಗಾದ್ರೆ ಸಂತೋಷದ ಪಕ್ಕದಲ್ಲಿ ಏನಿದೆ, ಅವಮಾನ ಇದೆ. ಏನಿದೆ? ಅದು ಬಹಳ ಮುಖ್ಯ. ಯೇಸು ಸ್ವಾಮಿ ಸಂತೋಷ ಮುಂದೆ ಜಯ ಕಾಣಿಸ್ತಾ ಇದ್ರು ಕೂಡ ಮೊದಲ ಸ್ಟೆಪ್ ಏನು ಮೊದಲ ಸ್ಟೆಪ್ ಏನ್ ಹೇಳ್ತಾ ಇದ್ದಿಲ್ಲಿ, ಅವಮಾನ. ಇವತ್ತು ದೇವಜನವೇ, ನಮಗೂ ನಿತ್ಯ ಜೀವ ಇರಬಹುದು, ಪರಲೋಕ ಇರಬಹುದು, ನಾವು ಸದಾಕಾಲ ದೇವರೊಟ್ಟಿಗೆ ಇರುವಂತದ್ದು ಇರಬಹುದು. ಆದರೆ ಮೊದಲನೇ ಸ್ಟೆಪ್ ಏನ್ ನಮಗೆ, ಏನ್ ಎಲ್ರು ಹೇಳ್ರಿ, ಅವಮಾನ. ಆಗುತ್ತಾ ಇಲ್ವಾ? ಖಂಡಿತ ಆಗುತ್ತೆ. ಫಸ್ಟ್ ನಮ್ಮ ಲೈಫಲ್ಲಿ ನೋಡಿ, ಇದು ಯೇಸು ಸ್ವಾಮಿಯ ಜೀವಿತದಲ್ಲೇ ನಾನು ಓದ್ತಾ ಇದ್ದಾಗ ಈ ವಾಕ್ಯ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ನಾನು ಬಂದೆ. ಏನಂದ್ರೆ, ಯೇಸು ಸ್ವಾಮಿಯ ಮೇಲೆ ನಾವು ದೃಷ್ಟಿ ಇಟ್ಟು ಹೋಗ್ತಾ ಇರುವಾಗ ಮೊದಲು ನಮಗೂ ಸಂಭವಿಸುವುದು ಅವಮಾನ. ಎಲ್ಲೋ ಸಂಭವಿಸುವುದಿಲ್ಲ, ಹೋರಾಟ ಮನೆಯಲ್ಲೇ ಪ್ರಾರಂಭ ಆಗ್ತದೆ, ನಮ್ಮವರಿಂದಲೇ ಆಗುತ್ತದೆ, ರಕ್ತ ಸಂಬಂಧಿಗಳಿಂದ ಆಗುತ್ತದೆ, ಒಡ ಹುಟ್ಟಿದವರಿಂದ ಆಗುತ್ತದೆ, ಸ್ವಂತ ಸಭಿಕರಿಂದ ಆಗುತ್ತದೆ, ಸ್ವಂತ ಸೇವಕರಿಂದ ಆಗುತ್ತದೆ. ಅವಮಾನ ಆಗೇ ಆಗುತ್ತದೆ. ಆ ಅವಮಾನ ಬಂದಾಗ ಇದು ಬೇಡವೇ ಬೇಡ ಅಂತ ಬಿಟ್ಟು ಹೋದರೆ ನಮಗೆ ಒಳ್ಳೇದಾಗುತ್ತಾ? ಸಂತೋಷ ಮುಂದೆ ಇದೆ, ಅವಮಾನ ಮೊದಲ ಸ್ಟೆಪ್ಪು.
ಮೊದಲನೇ ಹೆಜ್ಜೆ ಅವಮಾನ ಇದೆ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಸಂತೋಷವನ್ನ ನೋಡಿ ಅವಮಾನವನ್ನ ಏನ್ ಮಾಡಿದ್ರಂತೆ, ಅಲಕ್ಷ್ಯ ಮಾಡಿದ್ರು. ಅಲಕ್ಷ್ಯ ಮಾಡೋದಂದ್ರೆ ಏನು? ನೆಗ್ಲೆಕ್ಟ್ ಮಾಡೋದು. ಏನ್ ಮಾಡೋದು? ಪರವಾಗಿಲ್ಲ ಬಿಡು, ನಮ್ಮನ್ನ ಪ್ರೀತಿ ಮಾಡೋರು ಬೈದ್ರೆ ನಾವೇನ್ ಮಾಡ್ತೀವಿ, ಬಿಡು ನಮ್ಮವರೇ ತಾನೆ ಅಂತೀವಿ. ಆದ್ರೆ ನಮ್ಮನ್ನ ಪ್ರೀತಿ ಅವ್ರಿಗೆ ನಾವು ಅವ್ರ ಮೇಲೆ ಪ್ರೀತಿ ಇಟ್ಟಿಲ್ಲ ಅಂದ್ರೆ ನಮಗೇನು ಅನ್ಸುತ್ತೆ, ಪ್ರತಿ ಚಿಕ್ಕದು ಕೂಡ ದೊಡ್ಡದಾಗಿ ಕಾಣಿಸ್ತದೆ. ಮದುವೆಗೆ ನಂತರ ಎಲ್ಲ ದೊಡ್ಡದೇ ಕಾಣಿಸ್ತದೆ, ಮದುವೆಗೆ ಮುಂಚೆ ಎಲ್ಲ ಚಿಕ್ಕದಾಗೆ ಕಾಣಿಸ್ತದೆ. ಬಿಡು ಬಿಡು ನಮ್ಮವರೇ ತಾನೇ ಅಂದಿದ್ದು ಅಂತಾರೆ ಅಲ್ವಾ. ಆ ರೀತಿ ಅಲಕ್ಷ್ಯ ಮಾಡ್ಬೇಕು ಏನನ್ನ, ಅವಮಾನವನ್ನ. ನಾವು ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ, ಒಂದು ಓಟ ಓಡ್ತಾ ಇದ್ದೀವಿ ಅಂದ್ರೆ, ಪರಲೋಕವನ್ನ ನೋಡಿ ಹೋಗ್ತಾ ಇದ್ದೀವಿ ಅಂದ್ರೆ, ಒಳ್ಳೆಯತನದಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ, ನಮ್ಮ ವಿರೋಧವಾಗಿ ಏನು ಬರುತ್ತೆ, ಅವಮಾನ ಬರುತ್ತದೆ. ನಾವೇನ್ ಮಾಡ್ಬೇಕಂತ ಅದನ್ನ ಅಲಕ್ಷ್ಯ ಮಾಡಬೇಕು ಅಂತ ದೇವರ ವಾಕ್ಯವು ಇಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮುಂದಿನ ಭಾಗವನ್ನು ನೋಡ್ರಿ, ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನ ಏನ್ ಮಾಡ್ಬೇಕು, ಎರಡನೇದೇನ್ ಮಾಡ್ಬೇಕು, ನಮಗೆ ಶಿಲುಬೆ ಹಾಕಲ್ಲ ಬಿಡ್ರಿ, ನಾವು ಶಿಲುಬೆ ಹಾಕಲ್ಲ, ಆದರೆ ಶಿಲುಬೆಯಷ್ಟು ನಮಗೆ ನೋವು ಬಂದೇ ಬರ್ಬೋದು, ಹೌದಲ್ವಾ. ಈಗ ಯೇಸುವಿನ ಶಿಷ್ಯರು ಕೆಲವರಿಗೆ ಶಿಲುಬೆ ಹಾಕಲ್ಪಟ್ಟಿತು, ಪೇತ್ರನಿಗೆ ಹಾಕಲ್ಪಟ್ಟಿತು ಶಿಲುಬೆ. ನಮಗೆ ಒಂದು ವೇಳೆ ಶಿಲುಬೆ ಹಾಕದೆ ಹೋದರೂ ಕೂಡ ನಮಗೂ ಆ ರೀತಿಯಾದ ನೋವುಗಳು ಬಂದಾಗ ಏನ್ ಮಾಡ್ಬೇಕಂತೆ, ಏನ್ ಮಾಡ್ಬೇಕಂತೆ, ಸಹಿಸಿಕೊಳ್ಬೇಕು. ದೇವಜನವೇ, ಈ ಒಂದು ಆತ್ಮಿಕ ಹೋರಾಟದಲ್ಲಿ, ಆತ್ಮಿಕ ಓಟದಲ್ಲಿ ನಾವೇನ್ ಮಾಡಬೇಕು, ಸಹಿಸಿಕೊಳ್ಳಬೇಕು. ಮೊದಲನೇದೇನು ಮಾಡಬೇಕು, ಅವಮಾನವನ್ನು ಅಲಕ್ಷ್ಯ ಮಾಡಬೇಕು. ಎರಡನೇದು ಏನ್ ಮಾಡಬೇಕು, ನೋವನ್ನು. ಶಿಲುಬೆ ಅಂದ್ರೆ ಏನು, ನೋವು, ಅವಮಾನ, ಅದೊಂದು ಶಾಪ, ಅದೊಂದು ಪಾಪಕ್ಕೆ ಸಂಕೇತ. ನನ್ನ ಹತ್ರ ಒಬ್ಬರು ಹೇಳಿದ್ರು, ನಾವು ವಿಜಯಪುರ ಸಭೆಯಲ್ಲಿ, ನಾನು ಹೇಳಿದೆ, ಬ್ರದರ್ ಇಲ್ಲಿ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಮೇಲೆ ಒಂದು ಕ್ರಾಸ್ ಏನಾದರೂ ಹಾಕ್ಬೇಕಲ್ವಾ, ಒಂದು ಸೂಚನೆ, ಎಲ್ರಿಗೂ ಇದೊಂದು ದೇವ ಪ್ರಾರ್ಥನಾಲಯ ಅಂತ ಹೇಳಿದ್ರೆ. ಅವರು ಹೇಳಿದ್ರು, ಏನಕ್ಕೆ ಬ್ರದರ್, ಶಿಲುಬೆ ಅನ್ನೋದು ಶಾಪ ಬ್ರದರ್, ಶಿಲುಬೆ ಅನ್ನೋದು ಕೆಟ್ಟದ್ದು ಬ್ರದರ್ ಅಂದರು. ನಾನು ಅವ್ರಿಗೆ ಹೇಳಿದೆ, ಆವಾಗ ಹೇಳಿದೆ, ಶಿಲುಬೆಯ ಮಾತು ಲೋಕದ ಜನರಿಗೆ, ನಾಶನದ ಮಾರ್ಗದಲ್ಲಿರುವವರಿಗೆ, ನಮಗಾದರೂ ಶಕ್ತಿಯಾಗಿದೆ. ಅವ್ರಿಗೆ ಹುಚ್ಚಾಗಿದ್ದರೆ ನಮಗೇನಾಗಿದ್ರೆ, ನಾವದನ್ನು ಆರಾಧಿಸಲ್ಲ, ಆದರೆ ಅದು ನಮಗೆ ನಿರೀಕ್ಷೆಯನ್ನುಂಟು ಮಾಡುತ್ತದೆ. ಹಲ್ಲೆಲೂಯ. ಇವತ್ತು ಯೇಸು ಸ್ವಾಮಿ ನಮಗೋಸ್ಕರವಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದರಿಂದಲೇ ನಿರೀಕ್ಷೆ ಬಂದಿದೆ ನಮಗೆ, ಹೌದಾ ಇಲ್ವಾ. ಆ ಶಿಲುಬೆಯೇ ನಮಗೆ ಮಾರ್ಗ ಪರಲೋಕಕ್ಕೆ, ನಮ್ಮ ಪಾಪಗಳನ್ನು ಹೊರುವಂತ ಸ್ಥಳ. ಹೌದು, ಶಾಪವು ಮೊದಲು ಆ ಒಂದು ಶಿಲುಬೆ ಯೇಸು ಮರಣಿಸುವುದಕ್ಕಿಂತ ಮೊದಲು ಅದು ಶಾಪವಾಗಿ ಪರಿಣಮಿಸಿತ್ತು. ಆದರೆ ಯೇಸು ಮರಣಿಸಿದ ಮೇಲೆ ಅದು ಶುಭ ಸೂಚನೆಯಾಗಿ ಮಾರ್ಪಟ್ಟಿತು. ಹಲ್ಲೆಲೂಯ. ಅದಕ್ಕೆ ಇವತ್ತು ಶಿಲುಬೆನ ನೀವು ಎಲ್ಲೆಲ್ಲೋ ನೋಡ್ತೀರ ಅಲ್ವಾ, ಮನೆಗಳ ಮೇಲೆ, ಕೊರಳುಗಳ ಮೇಲೆ, ಸಮಾಧಿಗಳ ಮೇಲೆ, ಸಭೆಗಳ ಮೇಲೆ, ಗಾಡಿಗಳ ಮೇಲೆ, ಹೌದಲ್ವಾ, ಎಲ್ಲ ಕಡೆ ನೋಡ್ತೀರಾ. ಇವತ್ತು ಯಾರಾದರೂ ಅಯ್ಯೋ ಅವಮಾನ ಅಪ್ಪ ಇದು ಹಾಕ್ಕೊಂಡಂತ ಅಂತಾರ, ಅನ್ನಲ್ಲ. ಅನ್ಯ ಜನರಿಗೆ ಇದೇನು ಶಿಲುಬೆ ಹಾಕೊಂಡಿದ್ದಾರೆ ಅನ್ಬೋದು, ಬಟ್ ಕ್ರೈಸ್ತರಿಗೆ ನಾವೆಲ್ಲ ಶಿಲುಬೆ ನೋಡಿದ್ರೆ ಅಯ್ಯೋ ಇದೇನಪ್ಪ ಅಂತೀವ. ನಮಗಾದರೂ ಅದೇನಾಗಿದೆ, ಶಕ್ತಿಯಾಗಿದೆ. ಅದನ್ನು ಆರಾಧಿಸೋದಿಲ್ಲ ನಾವು, ಆದರೆ ಅದು ನಮಗೇನಾಗಿದೆ, ಒಂದು ಶುಭ ಸೂಚನೆ ಆಗಿದೆ. ಯೇಸು ನಮಗಾಗಿ ಅಲ್ಲಿ ಮರಣಿಸಿದ್ದು ಎಂಬುದು ನಮಗೆ ಸೂಚನೆ ಆಗಿದೆ. ಅದಕ್ಕೆ ನೋಡ್ರಿ, ನಾವು ಅದಕ್ಕೆ ನಮಗೆ ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು, ಮೊದಲನೇ ಕಾರ್ಯ. ಎರಡನೇದು ಅವಮಾನಗಳನ್ನು ಅಲಕ್ಷ್ಯ ಮಾಡಬೇಕು. ಮೂರನೇ ಕಾರ್ಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಂಸೆಯನ್ನ ನಾವೇನ್ ಮಾಡಬೇಕು, ಸಹಿಸಿಕೊಳ್ಳಬೇಕು. ಇದನ್ನ ಯಾರು ಮಾಡಿ ತೋರಿಸಿದ್ದಾರೆ? ಇದು ಯಾರೋ ಅಲ್ಲ ನೋಡಿ, ಯೇಸು ಸ್ವಾಮಿ ಮಾಡಿ ತೋರಿಸಿರೋದು. ಇವತ್ತು ನಿಮಗೂ ನನಗೂ ಅದೊಂದು ಒಳ್ಳೆ ಪಾಠ. ಅದೇ ವಾಕ್ಯದ ಮುಂದಿನ ಭಾಗ ನೋಡ್ರಿ, ಈ ಅವಮಾನವನ್ನು ಆತನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡು ಅಲ್ಲಿ ಮುಂದೆ ಹೇಳುತ್ತದೆ, ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯ. ನೋಡಿ, ಕೆಲವು ಸ್ಟೆಪ್ಸ್ ನಾವು ದಾಟಿ ಹೋದ್ರೇನೆ ಪ್ರತಿಫಲ. ನನಗೆ ಅವಮಾನನೇ ಬೇಡಪ್ಪ, ನನಗೆ ಹಿಂಸೆನೇ ಬೇಡ, ನನಗೆ ಕಷ್ಟನೇ ಬೇಡ, ಸುಲಭವಾಗಿ ಪರಲೋಕ ಬೇಕು ಅಂದ್ರೆ ಸಿಗುತ್ತಾ? ದೇವರ ವಾಕ್ಯ ಹೇಳುತ್ತದೆ,
ಆ ಒಂದು ಪರಲೋಕದ ಮಾರ್ಗ ಇಕ್ಕಟ್ಟಾದ ಮಾರ್ಗ, ಅದು ಬಹಳ ಇಕ್ಕಟ್ಟಾದದ್ದು. ಆದರೆ ನರಕದ ಮಾರ್ಗ ವಿಶಾಲವಾಗಿರುವಂಥದ್ದು. ಯಾವುದು ಬೇಕು ನಮಗೆ? ಸಾಧಾರಣವಾಗಿ ಮನುಷ್ಯರಿಗೆ ಯಾವುದು ಬೇಕು? ವಿಶಾಲವಾದ ಮಾರ್ಗ. ನಾನು ಇಷ್ಟು ವರ್ಷ ದೇವರು ನಂಬಿದ್ದೀನಿ, ದೇವರು ಇನ್ನೂ ಯಾಕೆ ಒಳ್ಳೆ ಕಾಲ ನನಗೆ ಕೊಟ್ಟಿಲ್ಲ, ಇನ್ನು ಇವಾಗಾದರೂ ನನ್ನನ್ನು ಒಳ್ಳೆ ಸ್ಥಿತಿಗಿಡ್ಬೋದಲ್ಲ, ಒಳ್ಳೆ ಮನೆ ಕೊಟ್ಟು ಒಳ್ಳೆ ಗಾಡಿ ಕೊಟ್ಟು ಇಷ್ಟು ವರ್ಷ ನಾನು ಇದ್ದೀನಲ್ವಾ. ನಾವು ಸಾಯೋ ತನಕನೂ ಇಕ್ಕಟ್ಟಾದ ಮಾರ್ಗದಲ್ಲಿ ಇರುವಂತೇನೇ ಇರಬೇಕು. ನಮ್ಮ ನಂಬಿಕೆ ಹೇಗಿರಬೇಕು? ಇಕ್ಕಟ್ಟಾಗಿಯೇ ಇರಬೇಕು. ವಿಶಾಲ ಮಾರ್ಗ ನಾವು ಆಯ್ಕೆ ಮಾಡಿಕೊಳ್ಳಬಾರದು. ವಿಶಾಲವಾದ ಮಾರ್ಗ ಅಂದ್ರೆ ಏನು? ಏನು ವಿಶಾಲವಾದ ಮಾರ್ಗ ಅಂದ್ರೆ? ಹೈವೇ. ಹೌದು, ನಿಜಾನೇ. ಏನು ಬ್ರದರ್, ಏನು ಹೇಳ್ತಾ ಇದ್ರೆ? ನೋಡಿ, ಅದು ಹೌದು. ಮಾತು ಹೇಳ್ರಿ, ಏನದು? ಆರಾಮಾಗಿರೋದು, ಚರ್ಚ್ಗೆ ಹೋಗದೆ ಇರೋದು, ನಿದ್ದೆ ಮಾಡೋಣ, ಆಚೆ ಹೋಗಿ ತಿನ್ಕೊಂಡು ಬರೋಣ, ಪ್ರೇಯರ್ ಮೀಟಿಂಗ್ ಏನಕ್ಕೆ ಹೋಗ್ಬೇಕು, ಬರ್ತ್ಡೇ ಮೀಟಿಂಗ್ ಹೋಗೋಣ ಅಲ್ವಾ, ಯೂತ್ ಮೀಟಿಂಗು ಅಂತ ಹೇಳಿದ್ರೆ ಪರವಾಗಿಲ್ಲ ಸಿನಿಮಾಗೆ ಹೋಗೋಣ. ಇದೇ ವಿಶಾಲವಾದ ಮಾರ್ಗ. ಅಯ್ಯೋ ಅಲ್ಲಿ ಹೋಗಿ ಯಾರು ಕೂತ್ಕೊಳ್ತಾರೆ, ಅಯ್ಯೋ ಅಲ್ಲಿ ಯಾರು ಕೇಳಿಸ್ಕೊಳ್ತಾರೆ. ಇದು ಇಕ್ಕಟ್ಟು, ಕೂತ್ಕೊಳಕ್ಕಾಗಲ್ಲ, ಕೇಳಿಸ್ಕೊಳಕ್ಕಾಗಲ್ಲ. ಆದರೆ ವಿಶಾಲವಾದ ಮಾರ್ಗ ನೋಡಿ, ಆರಾಮಾಗಿ ಮನೆಯಲ್ಲೇ ಟಿ ವಿ ಹಾಕ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋದು, ಮೊಬೈಲಲ್ಲಿ ರೀಲ್ಸು ಶಾರ್ಟ್ಸನ್ನು ತಳ್ತಾ ಇರೋದು ಅಲ್ವಾ. ಇದು ವಿಶಾಲವಾದ ಮಾರ್ಗ. ಆದರೆ ವಿಶಾಲವಾದ ಮಾರ್ಗದ ಅಂತ್ಯ ಆದರೆ ಇಕ್ಕಟ್ಟಾದ ಮಾರ್ಗದ ಅಂತ್ಯ ಸ್ವರ್ಗ. ಹಾಲೆಲೂಯ. ಸ್ವರ್ಗ ಬೇಕಾ ನರಕ ಬೇಕಾ? ಎಲ್ಲರೂ ಸ್ವರ್ಗನೇ ಬೇಕಂತೀವಿ, ಆದರೆ ಮಾಡೋದೆಲ್ಲ ನರಕದ ಕಾರ್ಯಗಳೇ ಮಾಡೋದು ಮನುಷ್ಯರು ಅಲ್ವಾ. ಭಾನುವಾರ ಬಂದಾಗೆಲ್ಲ ಸ್ವರ್ಗದ ಪ್ರಜೆಗಳು, ದೇವದೂತರುಗಳು, ಆದರೆ ವಾರದ ಮಧ್ಯದಲ್ಲೆಲ್ಲ ದೇವದ ದೂತಗಳು ಅಲ್ವಾ. ನಾವೆಲ್ಲ ಹಂಗಿದ್ದೀವಿ ಅಂತ ಹೇಳ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಆದರೆ ಕ್ರಿಯೆಗಳು ಭಾನುವಾರ ಮಾತ್ರ ಅಲ್ಲ, ನಾವು ಯಾವಾಗಲೂ ಪರಿಶುದ್ಧರಾಗಿರಬೇಕು. ನಮ್ಮ ಎಣ್ಣೆ ಯಾವಾಗಲೂ ನಮ್ಮ ದೀಪಗಳನ್ನು ಉರಿಸ್ತಾ ಇರಬೇಕು. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇದೆ, ನಿನ್ನ ಉಡುಪು ಯಾವಾಗಲೂ ಶುದ್ಧವಾಗಿರಬೇಕು. ನಿಮ್ಮ ಉಡುಪು ಏನಾಗಿರಬೇಕು? ನಿಮ್ಮ ಬಿಳಿ ಅಂಗಿಗಳನ್ನು ಧರಿಸಿದವರಾಗಿ ಅವು ಏನಾದರೂ ಕೊಳಕಾದ್ರೆ ಅವರನ್ನು ಶುದ್ಧೀಕರಣ ಮಾಡ್ಕೊಳ್ತಾ ಇರಬೇಕಂತೆ. ಹೇಗೆ? ಪ್ರಾರ್ಥಿಸುವುದರ ಮೂಲಕ, ವಾಕ್ಯ ಧ್ಯಾನಿಸುವುದರ ಮೂಲಕ, ವಾಕ್ಯ ಆಲಯಕ್ಕೆ ಬರುವುದರ ಮೂಲಕ ನಮ್ಮ ಉಡುಪನ್ನು ನಾವೇನ್ ಮಾಡ್ತೀವಿ? ಶುದ್ಧೀಕರಿಸ್ಕೊಳ್ತಾ ಇರ್ತೀವಿ. ಶುದ್ಧೀಕರಣ ಮಾಡ್ಕೊಳ್ತಾ ಇರಬೇಕು. ಯಾರು ಅದನ್ನು ಕದ್ದುಕೊಳ್ಳದಂತೆ ನೋಡ್ಕೊಳ್ಬೇಕು. ನಿಮ್ಮ ಕಿರೀಟಗಳನ್ನು, ನಿಮ್ಮ ವಸ್ತ್ರಗಳನ್ನು ನೀವು ಎಚ್ಚರವಾಗಿಟ್ಟುಕೊಳ್ಳಿ. ನಿಮ್ಮ ದೀಪಗಳನ್ನು ಎಚ್ಚರವಾಗಿಟ್ಟುಕೊಳ್ಳಿ. ಅದರಲ್ಲಿ ಎಣ್ಣೆ ಇದೆಯಾ ಎಲ್ಲ ನೋಡಿಕೊಳ್ಳಿ. ಎಣ್ಣೆ ಅಂದ್ರೆ ಏನು ಹೇಳ್ತದೆ ಬೈಬಲಲ್ಲಿ? ಪರಿಶುದ್ಧಾತ್ಮನಿಗೆ ಸೂಚನೆ. ಪರಿಶುದ್ಧಾತ್ಮನು ಯಾವಾಗ ನಮ್ಮಲ್ಲಿ ಇರ್ತಾನೆ? ಪರಿಶುದ್ಧರಾಗಿದ್ದಾಗಿರ್ತಾನೆ. ಪಾಪ ಮಾಡಿದಾಗ? ಹಾಗಾದ್ರೆ ನಾವು ಪಾಪ ಮಾಡಿದಾಗ ಎಣ್ಣೆ ಏನಾಗುತ್ತೆ? ಬತ್ತಿ ಹೋಗುತ್ತದೆ. ಅದಕ್ಕೆ ಹೇಳೋದು, ನಿಮ್ಮ ಎಣ್ಣೆ ಬರಿದಾಗದೇ ಇರಲಿ. ಯಾಕೆಂದ್ರೆ ಯೇಸು ಸ್ವಾಮಿ ಯಾವಾಗ ಬರ್ತಾನೋ, ಮೊದಲಿಂಗನಾಗಿ ಬರ್ತಾನೋ, ನಿಮ್ಮ ದೀಪಗಳಲ್ಲಿ ಎಣ್ಣೆ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಬಿಡಲ್ಪಡ್ತೀರಾ. ನಾವೇನ್ ಮಾಡಬೇಕು? ಎಣ್ಣೆಗಳುಳ್ಳ ಸಿದ್ಧವುಳ್ಳ ಕನ್ನಿಕೆಯರಂತೆ ಸಿದ್ಧವಾಗಿರಬೇಕು. ಹಾಲೆಲೂಯ. ಯಾಕೆ ಅಲ್ಲಿ ಕನ್ನಿಕೆಯರು ಅಂತ ಹೇಳುತ್ತದೆ ಗೊತ್ತಾ? ಕನ್ನಿಕೆಯರಂದ್ರೆ ಪರಿಶುದ್ಧತೆಗೆ ಸೂಚನೆ, ಸಿದ್ಧತೆಗೆ ಸೂಚನೆ, ಯಾವಾಗಲೂ ಪರಿಶುದ್ಧರಾಗಿರುವುದಕ್ಕೆ ಸೂಚನೆ. ನೀವು ನಾನು ಪ್ರತಿನಿತ್ಯವೂ ಕರ್ತನ ಬರೋಣಕ್ಕಾಗಿ ಸಿದ್ಧರಾಗಿರಬೇಕು. ಹಾಲೆಲೂಯ. ಯೇಸು ಸ್ವಾಮಿ ನೋಡ್ರಿ, ನಮಗೆ ಹೋಲಿಕೆ ಮಾಡಿದೆ. ಯೇಸು ಸ್ವಾಮಿ ಮುಂದೆ ಇಡಲ್ಪಟ್ಟ ಸಂತೋಷಕ್ಕೋಸ್ಕರ ಅವಮಾನವನ್ನು, ಹಿಂಸೆಯನ್ನು, ಶಿಲುಬೆಯನ್ನು ಅವರು ಸಹಿಸಿಕೊಂಡ್ರು. ಅವಮಾನ ಅಲಕ್ಷ್ಯ ಮಾಡಿದರು, ಮರಣವನ್ನು ಸಹಿಸಿಕೊಂಡ್ರು. ಅದಕ್ಕೆ ಆತನಿಗೆ ಉನ್ನತವಾದ ಸ್ಥಾನವು ಕೊಡಲ್ಪಟ್ಟಿತು. ಇವತ್ತು ಯವನ ಪ್ರಾಯದಲ್ಲಿರುವಾಗ ನಮಗೆ ತುಂಬಾ ಆಸೆಗಳಿರ್ತವೆ. ಆದರೆ ಅವುಗಳನ್ನು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೇನೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಇವಾಗಲೇ ನಾವು ಇಷ್ಟಪಟ್ಟು ಎಲ್ಲ ಖುಷಿಯನ್ನು ಇವಾಗಲೇ ಎಂಜಾಯ್ ಮಾಡಿಬಿಟ್ರೆ, ಆದರೆ ಮುಂದೆ ನಮಗೆ ಅದರ ನಿಜವಾದ ಅರ್ಥ ಗೊತ್ತಾಗಲ್ಲ, ಸಂತೋಷ ನಮಗೆ ಗೊತ್ತಾಗಲ್ಲ. ನೋಡಿ, ಅದಕ್ಕೆ ಇಲ್ಲಿ ನೋಡಿ, ಯಾವಾಗ ಯೇಸು ಸ್ವಾಮಿ ಇದನ್ನು ಸಹಿಸಿಕೊಂಡ್ರು, ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಅದರ 3ನೇ ವಚನವನ್ನು ಓದಿರಿ, ಇಬ್ರಿಯ 12:3. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ
ಆತನನ್ನ ಆಲೋಚಿಸಿರಿ. ಹಾಲೆಲೂಯ. ನೋಡಿ, ಇನ್ನೊಂದ್ಸರಿ ಗಮನವಿಟ್ಟು ಓದ್ರಿ ಅದನ್ನ. ನೀವು ಕೂಡ ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಏನ್ ಮಾಡ್ಬೇಕಂತೆ? ಆತನನ್ನ ಆಲೋಚಿಸ್ರಿ. ಹೇಗೆ ಯೇಸುವು ಸಂತೋಷವನ್ನ ಮುಂದಿಟ್ಟಿರುವುದನ್ನ, ಸಂತೋಷವನ್ನ ಮನಸ್ಸಲ್ಲಿಟ್ಟುಕೊಂಡು ಅವಮಾನವನ್ನು, ಹಿಂಸೆಯನ್ನು ಸಹಿಸಿಕೊಂಡು, ಕಷ್ಟಗಳನ್ನು ಸಹಿಸಿಕೊಂಡು ಮುಂದಕ್ಕೆ ಹೋದನೋ, ಆತನಿಗೆ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆತನಿಗೆ ಸ್ಥಾನ ಸಿಕ್ಕಿತು. ಅದಕ್ಕೆ ನಿಮಗೂ ನನಗೂ ಹೇಳ್ತಾ ಇದ್ದಾರೆ, ನೀವೂ ಸಹ ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು. ಹಾಲೆಲೂಯ. ಏನು ಆಲೋಚಿಸ್ಬೇಕಂತೆ? ಯಾರನ್ನ? ಯೇಸುವನ್ನ. ಏನು ಆಲೋಚಿಸ್ಬೇಕು? ಅವರೇ ಪಾಪ ಮಾಡದೇ ಇರುವಂತ ಯೇಸು ಸ್ವಾಮಿನೇ. ಪಿಲಾತನು ಯೇಸುವನ್ನ ನೋಡಿ, ಈತನಲ್ಲಿ ನನಗೇನೂ ತಪ್ಪು ಕಾಣಿಸ್ತಾ ಇಲ್ಲಪ್ಪ, ನಾನು ಹೆಂಗೆ ಈತನ ನಮ್ಮ ಶಿಲುಬೆ ಮರಣಕ್ಕೆ ಒಪ್ಪಿಸಲಿ ಅಂತ ಹೇಳ್ತಾನೆ ಅಲ್ವಾ? ಅವರೆಲ್ಲರೂ ಹೇಳ್ತಾರೆ, ನಿಮ್ಮ ಮೇಲೆ ಬೇಡ ಬಿಡು, ನಮ್ಮ ಮೇಲೆ ಬರಲಿ ಅದು. ಅವಾಗ ಪಿಲಾತನ ಹೇಳ್ತಾನೆ, ನನಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲಪ್ಪ, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ದ. ನನ್ನ ಪ್ರಿಯ ದೇವಜನರೇ, ಏನಾದ್ರೂ ಒಂದು ತಪ್ಪು ಹೇಳ್ರಪ್ಪ, ಏನ್ ಮಾಡಿದಾನೆ ಅಂತ ಹೇಳ್ರಿ ಅಂದಾಗ ಅವ್ರು ಹೇಳಲಿಲ್ಲ, ಅದೆಲ್ಲ ನಿಮಗೆ ಬೇಕಾಗಿಲ್ಲ, ಅವತನಿಗೆ ಶಿಲುಬೆಗೆ ಹಾಕಿರಿ ಅಷ್ಟೇ. ನೋಡ್ರಿ, ಇವತ್ತು ನಾವು ನಮ್ಮನ್ನೇ ಯೋಚನೆ ಮಾಡಿದ್ರೆ ಎಷ್ಟು ತಪ್ಪುಗಳಿದಾವಲ್ವಾ? ಹಾಗಾದ್ರೆ ನೀವು ನಾನು ಏನು ಮಾಡಬೇಕು? ಕಷ್ಟ ಬಂದಾಗ, ಹಿಂಸೆ ಬಂದಾಗ ಯಾರನ್ನ ಆಲೋಚಿಸಬೇಕು? ಯೇಸು ಸ್ವಾಮಿಗೆ ಕಷ್ಟಗಳು ತಪ್ಪಲಿಲ್ಲ. ನಮ್ಮ ಎಲ್ಲ ಪಾಪಗಳನ್ನು ಒತ್ತುಕೊಂಡನು. ಇನ್ನು ನಾನು ಹಿಂಸೆ ಪಡೋದ್ರಲ್ಲಿ ಏನಿದೆ ಅಂತ ಆತನನ್ನ ಆಲೋಚಿಸ್ರಿ. ಅದರ ಆಮೇಲೆ ನೋಡ್ರಿ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಇವತ್ತು ನಾವು ಎಷ್ಟೋ ಪಾಪಿಗಳಿಂದ ಏನ್ ಮಾಡ್ಬೇಕು? ವಿರೋಧವನ್ನ ಸಹಿಸಿಕೊಳ್ಳಬೇಕು. ದೇವಜನವೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸಹಿಸಿಕೊಳ್ಳಬೇಕು. ಅನಂತರ 4ನೇ ವಚನವನ್ನು ನೋಡ್ರಿ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನ ಎದುರಿಸಲಿಲ್ಲ. ನಮಗೆ ಪ್ರಾಣಾಪಾಯಕ್ಕೆ ಬಂದಿದೆಯಾ? ಎಷ್ಟೋ ಮಿಷನರಿಗಳನ್ನ ಆ ಬೆಂಕಿ, ಸುಡ್ತಾ ಇರೋ ಬೆಂಕಿ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು, ಈಗ ಯೇಸುವನ್ನ ನೀನು ಅಂಗೀಕರಿಸಿದ್ರೆ, ನಾನು ಯೇಸುವನ್ನ ಬಿಡಲ್ಲ ಅಂದ್ರೆ ಬೆಂಕಿಯಲ್ಲಿ ಹಾಕ್ತೀವಿ, ಬಿಡ್ತೀನಿ ಅಂದ್ರೆ ಬಿಟ್ಬಿಡ್ತೀವಿ. ಒಂದು ಕತ್ತಿ ಎತ್ಕೊಂಡು ಬಂದು ನಿಲ್ತ್ಕೊಂಡು, ನೋಡಪ್ಪ ನೀನು ಯೇಸುವನ್ನ ತಿರಸ್ಕರಿಸಿದ್ರೆ ಬಿಟ್ಬಿಡ್ತೀವಿ, ಯೇಸುವನ್ನ ಅಂಗೀಕರಿಸಿದ್ರೆ ಕೊಂದು ಬಿಡ್ತೀವಿ. ನಾವು ಹೆಂಗೆ ಗೊತ್ತಾ? ಬೀಸೋದೊಣ್ಣಿಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು, ಬಿಟ್ಬಿಡು, ಇಲ್ಲೊಂದು ಸಾರಿ ಆಯ್ತು ಬಿಡಪ್ಪ ಅಂದ್ಬಿಡ್ತೀನಿ, ಒಟ್ಟಾಗಿ ಬಿಡೋಣ ಅಂದ್ಕೊಂಡು ನಾವು ತಪ್ಸ್ಕೊಳಕ್ ನೋಡ್ತೀವಿ. ಆದರೆ ಎಷ್ಟೋ ಜನ ಮಿಷನರಿಗಳು, ಎಷ್ಟೋ ಜನ, ಮೊನ್ನೆ ಒಂದು ಮಿಷನರಿ ಕತೆ ನಾನು ಓದ್ತಾ ಇದ್ದೆ, ಅವರು ಬೆಂಕಿಯಲ್ಲಿ ಆಗ್ತಾ ಇದ್ದಾಗಲೂ ಅವರು ದುಃಖ ಪಡಲಿಲ್ಲಂತೆ, ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರಂತೆ. ನಮ್ಮ ಕೈಯಲ್ಲಾಗುತ್ತಾ ನೋಡಿ? ಅಂದ್ರೆ ಅಷ್ಟು ಅವರು ಕ್ರಿಸ್ತನಿಗಾಗಿ ವೈರಾಗ್ಯವಾಗಿದ್ರು. ನಮಗೆ ಆ ಸ್ಥಿತಿ ಇನ್ನೂ ಬಂದಿಲ್ಲ. ಬಂದರೆ ನಮ್ಮಲ್ಲಿ ಎಷ್ಟು ಜನ ಉಳಿತೀವಿ? ನಾವು ಇವಾಗ ಬಂದಿರೋ ಕಷ್ಟಗಳಿಗೆ, ನೋವುಗಳಿಗೆ ಅಯ್ಯೋ ಸಹಿಸಕ್ಕಾಗ್ತಾ ಇಲ್ಲ, ದೇವ್ರಿಗೆ ಕಣ್ಣೇ ಇಲ್ಲ, ದೇವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ, ದೇವರಿಗೆ ನನ್ನ ಮೇಲೆ ಇದೇ ಇಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇಷ್ಟು ವೇದನೆ ಪಡ್ತಾ ಇದ್ದೀನಿ, ದೇವರಿಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ, ದಯೆ ಅನ್ನೋದು ಇಲ್ವೇ ಇಲ್ಲ. ಇಷ್ಟಕ್ಕೆ ಹಿಂಗಂದ್ರೆ ಕತ್ತಿ ಇಟ್ಬಿಟ್ಟು ಬಂದೂಕ್ ಎತ್ಕೊಂಡ್ಬಂದು ಸುಟ್ಬಿಡ್ತೀನಿ ಅಂದ್ರೆ ಏನು ಮಾಡ್ತೀವಿ ನಾವು? ಇವಾಗ ಯಾವುದು ಏನೋ ಸ್ವಲ್ಪ ಹಿಂಸೆ, ನಮಗೆ ಮಾತ್ರನೇ ಹಿಂಸೆ ಬಂದಿದೆ ಹೇಳ್ರಿ. ಇವಾಗ ಫಸ್ಟೇ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಬರದೇ ಇರೋ ಕಷ್ಟ ನನಗೆ ಬಂದಿದೆ ಅಂತ ನೀವು ಹೇಳ್ರಿ, ಯಾವುದಾದ್ರೂ ಒಂದು. ನನಗೆ ಮಾತ್ರನೇ ಬಂದೈತೆ, ಇನ್ಯಾರಿಗೂ ಬಂದಿಲ್ಲ ಫಸ್ಟೇ ಅನ್ನೋ ಸಮಸ್ಯೆ ಏನಾದರೂ ಒಂದು ಇದ್ರೆ ಹೇಳ್ರಿ ನೋಡೋಣ. ಇದೆಯಾ? ಯಾವುದಾದ್ರು ಇದೆಯಾ? ಹಂಗಾದ್ರೆ ಎಲ್ರಿಗೂ ಬರ್ತದೆ. ಆದರೆ ಅದರಲ್ಲಿ ನಾವೇನಾಗಬಾರ್ದು? ಕುಗ್ಗಿ ಹೋಗಬಾರದು. ದೇವರು ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಮಕ್ಕಳೇ, ಅವಮಾನ ಬರುತ್ತದೆ, ಹಿಂಸೆ ಬರುತ್ತದೆ, ಅನಾರೋಗ್ಯ ಬರುತ್ತದೆ, ಕಷ್ಟ ಬರುತ್ತದೆ, ನೋವು ಬರುತ್ತದೆ. ಆದರೆ ನೀವು ಯಾರನ್ನ ನೋಡುತ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು? ಯಾಕೆ? ಪ್ರಾರಂಭದ ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವೇನ್ ಮಾಡಬೇಕು? ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ನಾವು ಓಡ್ತಾ ಇರಬೇಕು. ಕಾಲ್ಗೂ ಮುಳ್ಳು ಚುಚ್ಚುತ್ತದೆ, ಬೈಯೋರು ಬೈತಾರೆ, ನೋಯಿಸೋರು ನೋಯಿಸ್ತಾರೆ, ಶರೀರ ಸ್ಪಂದಿಸಲ್ಲ, ಕಷ್ಟ ಆಗ್ತದೆ.
ಆದರೆ ಕರ್ತನ ಮೇಲೆ ಭಾರ ಹಾಕಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಎಷ್ಟು ಜನ ಈ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರೋ ಕಣ್ಣುಗಳನ್ನು ಮುಚ್ಚೋಣ. ಒಂದು ಸ್ವಲ್ಪ ಸಮಯ ಯಾವ ಭಾಗ ಯಾವ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡಿದ್ದು ನನಗೆ ಗೊತ್ತಿಲ್ಲ, ಆದರೆ ದೇವರಾತ್ಮನು ಈ ವಾಕ್ಯ ಧ್ಯಾನ ಮಾಡುವಾಗ ನನ್ನೊಟ್ಟಿಗೆ ಬಹಳ ಚೆನ್ನಾಗಿ ದೇವರು ಮಾತನಾಡಿದರು. ನಮಗೆ ಒಂದು ಮಾದರಿಯಾಗಿ ಯೇಸು ಸ್ವಾಮಿ ಮುಂದಕ್ಕೆ ಇದ್ದರು. ನಮ್ಮನ್ನ ಆತನು ಉರಿದುಂಬಿಸಿ ಮಾದರಿಯಾಗಿ ಮುಂದೆ ನಿಂತು ನಾನು ಕೂಡ ಜಯಿಸುವುದಕ್ಕಾಗಿ, ಸಂತೋಷವನ್ನು ಹೊಂದುವುದಕ್ಕಾಗಿ ಹಿಂಸೆ, ನೋವು, ಕಷ್ಟ, ಪ್ರಯಾಸ. ಯೇಸು ಪಾಪ ಮಾಡದೇ ಇದ್ದರೂ ಆತನಿಗೆ ಚಡಿಯೇಟುಗಳು ಸಿಕ್ಕಿದವು. ಆತನ ಬಟ್ಟೆಗಳನ್ನು ಕಿತ್ತು ಬಿಸಾಡಿದರು. ಅನೇಕರು ಅವನ ಮುಂದೆ ಬಂದು, ಓ ಅದ್ಭುತ ಮಾಡಿದವನೇ, ಇವಾಗ ಏನಾಯಿತು ನಿನ್ನ ಕಥೆ ಅಂತ ಬೈತಾ ಇದ್ದಾರೆ. ಕೆಲವರು ಆತನ ಮೇಲೆ ಉಗಿದರು, ಥೂ ಅಂದರು. ನಿಜವಾಗಿ ಎಂಜಲು ಆತನ ಮೇಲೆ ಉಗಿದರು. ಅದನ್ನೆಲ್ಲ ನಾವು ಯೋಚನೆ ಮಾಡುವಾಗ ಯೇಸು ಸ್ವಾಮಿ ಅದೆಲ್ಲ ಹಾದು ಹೋಗಿದ್ದು ಯಾಕೆ? ಆತನು ಶಿಲುಬೆಯನ್ನ ಒತ್ತು ನಡೆಯುತ್ತಿರುವಾಗ ಕೆಲವು ಸ್ತ್ರೀಯರು ಅಳುತ್ತಾ ಬಂದರು. ಆಗ ಯೇಸು ಸ್ವಾಮಿ ಅವರಿಗೆ ಹೇಳಿದರು, ಅಮ್ಮ, ನನಗೋಸ್ಕರ ನೀವು ಅಳಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ, ನಿಮಗೋಸ್ಕರ ಅಳ್ರಿ ಅಂತ ಹೇಳಿದರು. ಶಿಲುಬೆ ಮೇಲಿದ್ದಾಗ ಅನೇಕರು ಬಂದು, ಎಲ್ಲಿ ನಿನ್ನನ್ನು ನೀನೇ ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಮತ್ತೆ ನಮ್ಮನ್ನೇನು ರಕ್ಷಣೆ ಮಾಡ್ತೀಯ ಅಂತ ಹೀಯಾಳಿಸಿದ್ರು. ಆದರೂ ಅದೆಲ್ಲವನ್ನ ಸಹಿಸಿಕೊಂಡ್ರು. ಇವತ್ತು ನಮಗೂ ಅನೇಕ ಹಿಂಸೆಗಳು ಬರ್ತಾ ಇದ್ದಾವಲ್ಲ, ಎಷ್ಟೋ ವೇದನೆಗಳು, ಸಂಕಟಗಳು, ಸಾಲಗಳು, ಅನಾರೋಗ್ಯಗಳು ನಮ್ಮನ್ನು ಮುತ್ತುತ್ತಾ ಇವೆಯಲ್ಲ, ಅವುಗಳನ್ನು ನೋಡಿ ಕುಗ್ಗಿ ಹೋಗಿದ್ದೀರಾ? ಅವಮಾನಗಳನ್ನು ನನ್ನ ಕೈಲಿ ಸಹಿಸಕ್ಕಾಗಲ್ಲ, ಸಾಕಾಗಿದೆ ಜೀವನ ಅಂತ ಅಂದುಕೊಳ್ತಾ ಇದ್ದೀರಾ? ಇವತ್ತು ದೇವರು ಹೇಳ್ತಾ ಇದ್ದಾನೆ, ಮಕ್ಕಳೇ, ಮುಂದಿರುವ ಸಂತೋಷವನ್ನು ನೆನೆಸ್ಕೊಳ್ರಿ, ನನ್ನ ಮೇಲೆ ದೃಷ್ಟಿ ಇಡ್ರಿ, ನನ್ನನ್ನು ನೆನೆಸ್ಕೊಳ್ರಿ. ಖಂಡಿತವಾಗಿ ನಾನು ನಿಮಗೆ ನಂಬಿಕೆಯನ್ನು ಹುಟ್ಟಿಸುವೆನು, ಆ ನಂಬಿಕೆಯನ್ನು ಪೂರೈಸುವೆನು, ನಾನು ನಿಮ್ಮನ್ನು ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುವೆನು, ನಿಮಗಾಗಿ ಸಹಾಯಕನನ್ನು ಕಳುಹಿಸಿ ಕೊಟ್ಟಿದ್ದೇನೆ. ಏನು ಅಂತ್ಯವಾದರೂ ನನ್ನ ಮಾತುಗಳು ಅಂತ್ಯವಾಗುವುದಿಲ್ಲ. ನೀವು ತಾಳ್ಮೆಯಿಂದಿರ್ರಿ, ನಂಬಿಕೆಯಿಂದಿರ್ರಿ, ನನ್ನನ್ನು ಅನುಸರಿಸಿ ನಡೆಯಿರಿ, ನಿತ್ಯ ಜೀವವನ್ನು ಹೊಂದುವ ತನಕ ನಿರಂತರವಾಗಿ ಓಡುತ್ತಾ ಇರ್ರಿ. ಅಪ್ಪ, ಈ ವಾಕ್ಯಗಳ ಮೂಲಕವಾಗಿ ಯಾರೊಟ್ಟಿಗೆ ಏನು ಮಾತನಾಡಿದರೂ ನಮಗೆ ಗೊತ್ತಿಲ್ಲ, ಆದರೆ ವಿಶ್ವಾಸವು ಬಲಗೊಳ್ಳಲಿ ಸ್ವಾಮಿ. ಎಂಥ ಹಿಂಸೆಗಳು ಬಂದರು, ಎಂಥ ಕಠಿಣತ್ವವು ಬಂದರು, ಎಂಥ ಕಷ್ಟಗಳು ಬಂದರು, ಎಂಥ ಕಣ್ಣೀರು ವೇದನೆಗಳು ಬಂದರೂ ಕೂಡ ಹಿಂತಿರುಗಿ ನೋಡಬಾರ್ದಪ್ಪ ಏಸಪ್ಪ. ಸಾವಿನ ಹತ್ತಿರಕ್ಕೆ ಹೋದರೂ ಪರವಾಗಿಲ್ಲ, ಮರಣದ ಹಾಸಿಗೆಯಲ್ಲಿ ಬಿದ್ದರೂ ಪರವಾಗಿಲ್ಲ, ಸಾಲಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೂ ಪರವಾಗಿಲ್ಲ, ಆದರೆ ನನ್ನ ಯೇಸುವನ್ನು ನಾನು ಬಿಟ್ಟು ಬಿಡುವುದಿಲ್ಲ. ಯಾಕೆಂದರೆ ಅಪ್ಪ, ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಮಾರ್ಗವಿಲ್ಲಪ್ಪ, ಬೇರೆ ದಾರಿ ಇಲ್ಲ, ನೀನೊಬ್ಬನೇ ನಮಗೆ ರಕ್ಷಕನು. ಧನ್ಯವಾದ ಯೇಸುವೆ, ನಮಗಾಗಿಯೇ ಕ್ರೂಜೆಯಲ್ಲಿ ನೀವು ಮಾಡಿದ ತ್ಯಾಗಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತಾ ಇದೆ. ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್, ಆಮೇನ್.